ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ಅಧಿಕ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಿಂದ ಏಕಾದಶಿ ತಿಥಿಯವರೆಗಿನ ಅವಧಿಯಲ್ಲಿ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ಮಹತ್ವದ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಕಾರ್ಯಕ್ರಮ ಇದು. ಅಂದರೆ 2023 ಜುಲೈ ತಿಂಗಳ 23ನೇ ತಾರೀಕಿನಿಂದ ಜುಲೈ ತಿಂಗಳ 29ನೇ ತಾರೀಕಿನವರೆಗೆ ಇರುವಂಥ ಎಲ್ಲ ರಾಶಿಯವರಿಗೆ ಯಾವ ಯಾವ ರೀತಿಯಲ್ಲಿ ಫಲಾಫಲಗಳಿವೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಹಾಗೆ ಈ ವಾರದಲ್ಲಿ ನೀವು ಕೈಗೊಳ್ಳುವಂತಹ ವ್ಯಾಪಾರ ವ್ಯವಹಾರಗಳಾಗಲಿ, ನಿಮ್ಮ ಉದ್ಯೋಗ, ನಿಮ್ಮ ವೃತ್ತಿ, ನಿಮ್ಮ ವಿದ್ಯಾಭ್ಯಾಸ, ವಿವಾಹಾದಿ ಶುಭ ಕಾರ್ಯಗಳ ಬಗ್ಗೆ, ಹಾಗೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ, ಆದಾಯ ವ್ಯಯಾದಿಗಳ ಬಗ್ಗೆ, ನಿಮ್ಮ ಆರೋಗ್ಯ, ನಿಮ್ಮ ಪ್ರಯಾಣ, ಹಾಗೆ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಪ್ರಕರಣಗಳಿರ್ಬೋದು, ನಿಮ್ಮ ದಾಂಪತ್ಯ ಜೀವನ, ಪ್ರೀತಿ ಪ್ರೇಮದ ಚಟುವಟಿಕೆಗಳು ಹೇಗಿರುತ್ತೆ ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮ ಜೀವನ ಈ ವಾರದಲ್ಲಿ ಹೇಗಿರುತ್ತೆ, ಹಾಗೆ ಈ ಒಂದು ಚಟುವಟಿಕೆಗಳಿಂದ ಬರುವಂತಹ ಫಲಾಫಲಗಳು ಹೇಗಿರುತ್ತೆ, ಯಾರಿಗೆ ಲಾಭ ಇದೆ, ಯಾರಿಗೆ ನಷ್ಟ ಇದೆ, ಇಂತಹ ಕುತೂಹಲಕಾರಿ ವಿಚಾರಗಳನ್ನು ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನೋಡೋಣ. ಹಾಗೆ ಎಲ್ಲ 12 ರಾಶಿಯವರು ಕೂಡ ತಮ್ಮ ತಮ್ಮ ಕಾರ್ಯಸಿದ್ಧಿಗಾಗಿ ತಾವು ನಿರೀಕ್ಷೆ ಮಾಡಿರುವಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಕ್ರಮಗಳೇನು, ಯಾವ ಪರಿಹಾರ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನೋಡೋಣ. ಹಾಗೆ ಈ ವಾರದಲ್ಲಿ ಚಂದ್ರನು ಸಂಚಾರ ಮಾಡುವಂತಹ ನಕ್ಷತ್ರಗಳು ಅಂತ ಹೇಳಿದ್ರೆ ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಹಾಗೆ ಈ ವಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ನೋಡೋಣ. ಇನ್ನು ಈ ವಾರದಲ್ಲಿ ಬದಲಾವಣೆ ಆಗುವಂಥ ಗ್ರಹ ಅಂತ ಹೇಳಿದ್ರೆ ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಇದೇ ಜುಲೈ 24ನೇ ತಾರೀಕು ಅಂದರೆ ಸೋಮವಾರದ ದಿನ ಬುಧನ ಪ್ರವೇಶ ಆಗ್ತಾ ಇದೆ. ಇನ್ನು ಮೇಷರಾಶಿಯಲ್ಲಿ ಗುರು ಮತ್ತು ರಾಹು ಸಂಯೋಗ ನಡೀತಾ ಇರುವಂಥದ್ದು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ರವಿ, ಇನ್ನು ಸಿಂಹ ರಾಶಿಯಲ್ಲಿ ಕುಜ ಮತ್ತು ಶುಕ್ರರ ಜೊತೆಯಲ್ಲಿ ಬುಧ ಈ ವಾರದಲ್ಲಿ ಇರ್ತಾರೆ. ಇನ್ನು ತುಲಾ ರಾಶಿಯಲ್ಲಿ ಕೇತು, ಹಾಗೆ ಕುಂಭರಾಶಿಯಲ್ಲಿ ಶನಿ ಇರುವಂತಹ ಸಮಯ ಇದು. ಹಾಗಾಗಿ ದ್ವಾದಶ ರಾಶಿಯವರ ಮೇಲೆ ಈ ಗ್ರಹಗಳು ಇರುವಂತಹ ರಾಶಿ ಮತ್ತೆ ಅವರು ಬೀರುವಂತಹ ದೃಷ್ಟಿಗಳು ಅವರ ಫಲಾಫಲಗಳ ಮೇಲೆ ವಿಭಿನ್ನವಾದಂತಹ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ವಾರ ಇರುವಂತಹ ಪ್ರಮುಖವಾದಂತಹ ವಿಶೇಷತೆಗಳು ಅಂತ ಹೇಳಿದ್ರೆ ಇದು ಆಡಿ ಮಾಸ, ಇದನ್ನು ಆಟಿ ಮಾಸ ಅಂತ ಕೂಡ ಹೇಳುವಂಥದ್ದಿದೆ. ಹಾಗಾಗಿ 28ನೇ ತಾರೀಕು ಶುಕ್ರವಾರ ಇರುವಂಥದ್ದು ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆಗೆ ವಿಶೇಷವಾದಂತಹ ದಿನ. ಇನ್ನು ಶನಿವಾರದ ದಿನ 29ನೇ ತಾರೀಕು ಏಕಾದಶಿ ಇರುತ್ತೆ. ಇದನ್ನು ಸರ್ವೇಶ್ವರ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಇದನ್ನೇ ಪುತ್ರದ ಏಕಾದಶಿ ಅಂತ ಹೇಳಿ ಕರೀತಾರೆ. ಕೆಲವರು ಪದ್ಮಿನಿ ಏಕಾದಶಿ ಅನ್ನುವಂಥ ಹೆಸರಿನಿಂದ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಮುಂದೆ ಈ ಏಕಾದಶಿಯ ಬಗ್ಗೆ ಮತ್ತಷ್ಟು ವಿವರಗಳನ್ನು ನಾವು ನೋಡೋಣ. ಆದರೂ ಈ ವಾರದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆ ಹೆಚ್ಚಾಗಿ ಆಗಲ್ಲ. ಅದೇ ರೀತಿ ಯಾವುದೇ ಹಬ್ಬ ಹರಿದಿನಗಳು ಕೂಡ ವಿಶೇಷವಾಗಿ ಇರಲ್ಲ. ಏಕೆಂದರೆ ಅಧಿಕ ಶ್ರಾವಣ ಮಾಸ ಇರೋದ್ರಿಂದ ಯಾವುದೇ ಹಬ್ಬ ಹರಿದಿನ ವ್ರತಾದಿಗಳು ಇರೋದಿಲ್ಲ. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಈಗಾಗಲೇ ಶನಿ ತನ್ನ ವಕ್ರಾರಂಭವನ್ನು ಮಾಡಿದ್ದಾನೆ. ಶನಿಯ ಜೊತೆಗೆ ಶುಕ್ರನ ವಕ್ರಾರಂಭ ಕೂಡ ಆಗಿದೆ. ಈಗಾಗಲೇ 22ನೇ ತಾರೀಕು ಅಂದರೆ ನಿನ್ನೆ ಶನಿವಾರದ ದಿನ ಶುಕ್ರನ ವಕ್ರಾರಂಭ ಆಗಿದೆ. ಇನ್ನು ಆಗಸ್ಟ್ 7ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಗೆ ಮರುಪ್ರವೇಶ ಮಾಡುವಂತಹ ಸಂದರ್ಭ. ವಕ್ರ ಚಲನೆಯಲ್ಲೇ ಸಿಂಹರಾಶಿಯಿಂದ ಕರ್ಕಾಟಕ ರಾಶಿಗೆ ಅಂದರೆ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಉಗ್ರತೆಯ ಗ್ರಹವಾದಂತಹ ಕುಜ ರಾಶಿಯ ಅಧಿಪತಿ. ಹಾಗಾಗಿನೇ ಸದಾಕಾಲ ನೀವು ಚಟುವಟಿಕೆಯಿಂದ ಇರ್ತೀರಿ. ಅತಿಯಾದ ಆಕಾಂಕ್ಷೆ ಉಳ್ಳಂಥವರು, ಆಸೆಗಳು ಜಾಸ್ತಿ, ಬಯಕೆಗಳು ವಿಪರೀತವಾಗಿ ಇರುವಂಥದ್ದು. ಹಾಗೆ ಸದಾಕಾಲ ಚಟುವಟಿಕೆಯಿಂದ ಧೈರ್ಯಶಾಲಿಗಳಾಗಿ ಮುನ್ನುಗ್ಗುವಂಥ ಸ್ವಭಾವ ನಿಮ್ಮಲ್ಲಿರುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಬಹಳ ಸಾಹಸ ಪ್ರವೃತ್ತಿಯಿಂದ ಮಾಡುವಂಥವ್ರು. ಧೈರ್ಯ ಉತ್ಸಾಹಗಳು ವಿಪರೀತವಾಗಿರುತ್ತೆ ನಿಮಗೆ. ಹಾಗೆ ರಾಶಾಧಿಪತಿಯಾದಂಥ ಕುಜ ರವಿಗೆ ಮಿತ್ರ. ಸದ್ಯಕ್ಕೆ ಕುಜ ರವಿಯ ಮನೆಯಾದಂಥ ಸಿಂಹರಾಶಿಯಲ್ಲಿ ಇದ್ದಾನೆ. ಇದರಿಂದ ರಾಶಾಧಿಪತಿಯಿಂದ ಶುಭಗಳನ್ನು ಕಾಣುವಂಥ ಒಂದು ವಿಶೇಷ ಸಂದರ್ಭ ಈ ವಾರದಲ್ಲಿ. ಹಾಗೆ ಗುರು ಮೇಷರಾಶಿಯಲ್ಲಿರೋದ್ರಿಂದ ಶುಭವಾದಂಥ ಫಲವನ್ನು ಕೊಡುವಂಥವನು. ಇನ್ನು ಲಾಭಸ್ಥಾನದಲ್ಲಿ ನಿಮಗೆ
11ರಲ್ಲಿ ಶನಿ ಇದ್ದಾನೆ. ಇದು ಬಹಳ ವಿಶೇಷವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಈ ವಾರದಲ್ಲಿ ನಿಮಗೆ ಬಗೆಹರಿಸುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ವಾರದಲ್ಲಿ ಹಣಕಾಸಿನ ನೆರವು ಒದಗಿ ಬರುವಂಥದ್ದಿದೆ. ಹಾಗೆ ಬಹಳ ಅನಿರೀಕ್ಷಿತವಾಗಿ ಹಣದ ಸಹಾಯ ಆಗುವಂಥದ್ದು, ನಿಮಗೆ ಗೊತ್ತಿಲ್ಲ ಅಂಥ ಮೂಲದಿಂದ ಹಣ ಬರುವಂಥ ಸಾಧ್ಯತೆಗಳು ಕೂಡ ಈ ವಾರದಲ್ಲಿರುತ್ತೆ. ಆದರೆ ಸೇವಾ ವೃತ್ತಿ ಮುಂದುವರಿಯುವಂಥದ್ದು, ಅಂದರೆ ಬೇರೆಯವರಿಗಾಗಿ ನಿಮ್ಮ ಸೇವೆ ಮೀಸಲಾಗಿರುತ್ತೆ. ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗಿಂತ, ನಿಮ್ಮ ಕುಟುಂಬದ ಕೆಲಸ ಕಾರ್ಯಗಳಿಗಿಂತ ಅನ್ಯರಿಗೆ ಮಾಡುವಂಥ ಒಂದು ಸೇವೆ, ಒಂದು ಕೆಲಸ ಏನಿದೆ ಅದು ನಿಮಗೆ ಸಂತೃಪ್ತಿಯನ್ನು ತರುತ್ತೆ. ಹಾಗೆ ಶುಕ್ರ 5ರಲ್ಲಿರುವಂತಹ ಒಂದು ಸಂದರ್ಭ ಇದು. ಹಾಗಾಗಿನೇ ಸಂತಾನ ಪ್ರಾಪ್ತಿಯಾಗುವಂಥದ್ದು, ಬಹಳ ವಿಶೇಷವಾಗಿ ವಿವಾಹ ಆಗಿರುವಂಥವ್ರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಮಕ್ಕಳಿದ್ದರೆ ಅವರಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಇನ್ನು ಮಕ್ಕಳಿಂದ ನಿಮಗೆ ಆದಾಯ, ನಿಮಗೆ ಅನುಕೂಲತೆಗಳು ಉಂಟಾಗುವಂಥದ್ದು. ನೋಡಿ, ಕಷ್ಟದಲ್ಲಿರುವಂಥ ತಂದೆ ತಾಯಿಗಳಿಗೆ ಮಕ್ಕಳು ಹಣ ಕಳಿಸುವಂಥದ್ದು ಅಥವಾ ತಂದೆ ತಾಯಿಗಳಿಗೆ ಬೇಕಾದಂತಹ ಕೆಲವು ಉಪಕರಣಗಳನ್ನು, ಉಡುಗೊರೆಗಳನ್ನು ಕೊಡುವಂಥದ್ದು ಕೂಡ ಈ ವಾರದಲ್ಲಿರುತ್ತೆ. ಹಾಗೆ 4ರಲ್ಲಿ ಇರುವಂಥ ಬುಧ ವ್ಯಾಪಾರದಲ್ಲಿ ಲಾಭವನ್ನು ತರುವಂಥವನು. ಹಾಗಾಗಿ ನಿಮ್ಮ ವಾಹನದಿಂದ ನಿಮಗೆ ಲಾಭ ಇದೆ, ಪ್ರಯಾಣದಿಂದ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಮಾನಸಿಕವಾಗಿ ನೆಮ್ಮದಿ ಇರುವಂಥ ವಾರ ಇದು ನಿಮಗೆ. ಇನ್ನು 4ರಲ್ಲಿ ಕರ್ಕಾಟಕ ರಾಶಿಯಲ್ಲಿ ರವಿ ಇದ್ದಾನೆ. ಕುಟುಂಬದಲ್ಲಿ ಸ್ವಲ್ಪ ಅಸಂತೋಷ ಇರುವಂಥದ್ದು. ಎಲ್ಲಿ ರವಿ 4ರ ಸ್ಥಾನದಲ್ಲಿರ್ತಾನೆ ಅಲ್ಲಿ ತಂದೆಯವರಿಂದ ಅಥವಾ ತಾಯಿಯವರಿಂದ ಸ್ವಲ್ಪ ಸಲಹೆಗಳು ಜಾಸ್ತಿ ಇರುತ್ತೆ, ಡೈರೆಕ್ಷನ್ಸ್ ಜಾಸ್ತಿ ಇರುತ್ತೆ. ಇದನ್ನು ಕೇಳಿಸ್ಕೊಳ್ಳುವಂಥವರು ತಾಳ್ಮೆಯಿಂದ ಇರ್ತಾರೆ. ಒಂದು ವೇಳೆ ಅದನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಸ್ವಲ್ಪ ಕೋಪಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಕುಟುಂಬದಲ್ಲಿರುವಂಥ ಅಸಂತೋಷ, ಅಸಮಾಧಾನ ಏನೇ ಇದ್ದರೂ ಅದನ್ನು ಬೇಗ ನಿವಾರಣೆ ಮಾಡ್ಕೊಳ್ತೀರಿ. ಇದು ವಿಶೇಷವಾಗಿ ನಿಮ್ಮಲ್ಲಿರುವಂಥದ್ದು. ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಮುಂದಕ್ಕೆ ಹಾಕಲ್ಲ, ಆಗಿಂದಾಗೆ ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದರ ಸಾಧಕ ಬಾಧಕಗಳನ್ನು ನೋಡುವಂಥದ್ದು, ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ ಬಹಳ ಮಟ್ಟಿಗೆ ನಿಮಗೆ ಹೊಂದಾಣಿಕೆ ಇರೋದರಿಂದ ಶುಭ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಈ ವಾರದಲ್ಲಿ. ಹಾಗೆ ಈ ವಾರದಲ್ಲಿ ಗುಂಡಪ್ಪನವರು ಹೇಳಿರುವಂಥ ಒಂದು ಮಾತಿದೆಯಲ್ಲ, ಮೌನದಿಂದ ಅಂಬಲಿಯನುಂಡು ತಣಿಯುವ ಮಾನಿ ಶ್ವಾನನು ಉಣುವ ಎಂಜಲ ಓಗರಕ್ಕೆ ಕರುಬುವನೇ ಅಂಥೇಳಿ. ಅಂದರೆ ತನಗೆ ಏನನ್ನ ದೊರಕತ್ತೆ, ಭಗವಂತ ಏನನ್ನ ದಯಪಾಲಿಸಿದ್ದಾನೆ ಅದನ್ನೇ ಮೌನವಾಗಿ ಊಟ ಮಾಡಿ ತೃಪ್ತಿಯನ್ನು ಪಡುವಂಥವನು. ಒಂದು ಗಂಜಿಯಾಗಲಿ ಅಂಬಲಿಯಾಗಲಿ ಅದನ್ನೇ ಕುಡಿದು ತೃಪ್ತಿ ಪಡುವಂಥವನು ಗೌರವಾನ್ವಿತ ವ್ಯಕ್ತಿ. ಅಂಥ ವ್ಯಕ್ತಿ ನಾಯಿ ತಿನ್ನುವಂಥ ಎಂಜಲೂಟವನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಾನ? ಎಂದಿಗೂ ಕೂಡ ಇಲ್ಲ. ಅಂಥ ಸ್ವಭಾವ ಮೇಷರಾಶಿಯವರದ್ದು. ಹಾಗಾಗಿ ನಿಮಗೆ ಎಷ್ಟು ಪ್ರಾಪ್ತಿ ಇದೆಯೋ ಅಷ್ಟೇ. ಹಾಗಾಗಿ ಅದನ್ನೇ ಅನುಭವಿಸುವಂಥವರು. ಇನ್ನು ಬೇರೆಯವರ ವಿಚಾರಕ್ಕೆ ಕೈ ಹಾಕಲ್ಲ. ಬೇರೆಯವರ ಆಸ್ತಿ ಪಾಸ್ತಿ, ಯಾವುದೇ ಒಡವೆ ವಸ್ತ್ರ ಯಾವುದೂ ಕೂಡ ನಿಮಗೆ ಬೇಕಾಗಿಲ್ಲ. ಹಾಗಾಗಿ ಸ್ವತಂತ್ರವಾಗಿ ಜೀವನ ನಿರ್ವಹಣೆ ಮಾಡಿಕೊಳ್ಳುವಂಥ ನಿಮಗೆ ಈ ವಾರದಲ್ಲಿ ಶುಭ ಫಲಗಳಿರುತ್ತೆ. ಹಾಗೆ ಪ್ರತಿ ಗುರುವಾರ ನೀವು ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ. ಏಕೆ ಅಂತ ಹೇಳಿದ್ರೆ ಈ ಗುರು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಗುರುವಿನ ಅನುಗ್ರಹ ಬಹಳ ವಿಶೇಷವಾಗಿ ಬೇಕಾಗುತ್ತೆ. ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಬೆಂಬಲ ಬೇಕು, ಸಪೋರ್ಟ್ ಅನ್ನುವಂಥದ್ದು ಬೇಕು. ಅದಕ್ಕಾಗಿ ಪ್ರತಿ ಗುರುವಾರ ತಾಮ್ರದ ತಂಬಿಗೆಯಲ್ಲಿ ಬೆಲ್ಲ, ಸ್ವಲ್ಪ ಅರಿಶಿನವನ್ನು ಹಾಕಿ ನಿಮ್ಮ ಕುಲದೇವರನ್ನ, ನಿಮ್ಮ ಗುರುಗಳನ್ನು ನೆನೆಸ್ಕೊಂಡು ಮನೆಯಲ್ಲಿರುವಂಥ ದೋಷಗಳೆಲ್ಲ ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಒಂದು ಮಾವಿನ ಮರದ ಬುಡಕ್ಕೆ ಹಾಕಿ ಬನ್ನಿ. ಒಂದು ವೇಳೆ ಮಾವಿನ ಮರ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸನಿಹದಲ್ಲಿರುವಂಥ ಅರಳಿ ಮರ ಆಗಲಿ ಅಥವಾ ಆಲದ ಮರ ಆಗಲಿ ಅದರ ಬುಡಕ್ಕೆ ಈ ಬೆಲ್ಲ ಮತ್ತು ಅರಿಶಿನದ ನೀರನ್ನು ಹಾಕಿ ಬನ್ನಿ. ಮನೆಯಲ್ಲಿರುವಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಮತ್ತಷ್ಟು ತೃಪ್ತಿ ಲಭ್ಯವಾಗುತ್ತೆ. ಒಳ್ಳೆಯದಾಗಲಿ. ವೃಷಭ ರಾಶಿ ಒಂದು ಸ್ಥಿರ ಪ್ರಾಪಂಚಿಕ ರಾಶಿ ಇದು. ಹಾಗಾಗಿನೇ ವೃಷಭ ರಾಶಿಯವರು ಮಹಾ ಕಷ್ಟ ಸಹಿಷ್ಣುಗಳು. ಎಷ್ಟೇ ಕಷ್ಟ ಬಂದರೂ ಕೂಡ ಯಾರಲ್ಲೂ ಹೇಳ್ಕೊಳ್ಳಲ್ಲ, ಮೂಕ ಎತ್ತಿನಂತೆ ನೀವೇ ಅದನ್ನು ಅನುಭವಿಸುವಂಥವ್ರು. ಹಾಗೆ ಸಹನಶೀಲತೆ ಬಹಳ ಚೆನ್ನಾಗಿದೆ. ತಾಳ್ಮೆ ಅನ್ನುವಂಥದ್ದು ವಿಪರೀತವಾಗಿರುವಂಥದ್ದು. ಆದರೆ ಯಾರಾದರೂ ಒಮ್ಮೆ ಕೆಣಕಿದ್ರೆ ಆ ಕೋಪ ಅನ್ನುವಂಥದ್ದು ಬಂದಾಗ ಅದನ್ನು ಸಮಾಧಾನ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟವಾಗುತ್ತೆ. ಹಾಗಾಗಿ ಕೆಣಕಿದಾಗ ಕೆರಳಿದ ಹೋರಿಯಂತೆ ಕೋಪಗೊಳ್ಳುವಂಥವ್ರು ನೀವು. ಹಾಗೆ ನಿಮ್ಮ ಸ್ವಭಾವವನ್ನು ಗಮನಿಸಿದ್ರೆ ನೀವು ತುಂಬ ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರುವಂಥವ್ರು. ವಿಲ್ ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ 3ರಲ್ಲಿ ರವಿ ಇರುವಂಥವನು. ಈ ತೃತೀಯದಲ್ಲಿ ಪರಾಕ್ರಮ ಸ್ಥಾನದಲ್ಲಿ ರವಿ ಇದ್ದಾಗ ನಿಮಗೆ ತುಂಬ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗಿರುತ್ತೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣುವಂಥವ್ರು, ಸರ್ಕಾರಿ ಮಟ್ಟದಲ್ಲಿ ಉದ್ಯೋಗ ಮಾಡುವಂಥವ್ರು, ಸರ್ಕಾರಿ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಅದು ಯಶಸ್ವಿಯಾಗತ್ತೆ ಈ ವಾರದಲ್ಲಿ. ಹಾಗೆ
ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬಹಳ ಅಭಿವೃದ್ಧಿಯನ್ನು ಹೊಂದುವಂಥದ್ದು. ಇನ್ನು 6ರಲ್ಲಿ ಕೇತು ಶುಭ ಫಲವನ್ನು ಕೊಡುವಂಥವನು ನಿಮಗೆ. ಹಾಗೆ ವ್ಯವಹಾರ ಪ್ರಜ್ಞೆ ಬಹಳ ಚೆನ್ನಾಗಿರುತ್ತೆ. ಅಂದರೆ ಯಾವ ವ್ಯವಹಾರವನ್ನು ಹೇಗೆ ಮಾಡಬೇಕು ಅನ್ನುವಂಥ ಅನುಭವ ಈ ವಾರದಲ್ಲಿ ನಿಮಗೆ ಅಪ್ಲೈ ಆಗುವಂಥದ್ದು. ಹಾಗೆ ಟೈಮ್ ಸೆನ್ಸ್ ಬಹಳ ಚೆನ್ನಾಗಿದೆ ನೋಡಿ. ಸಮಯ ಪ್ರಜ್ಞೆ, ಸಮಯ ಪಾಲನೆ ವಿಶೇಷವಾಗಿ ನಿಮಗೆ ಅನುಕೂಲವನ್ನು ತರುವಂಥದ್ದು. ಹಾಗಾಗಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಹಿರಿಯರು ಹೇಳ್ತಾರೆ. ಆ ರೀತಿಯಲ್ಲಿ ನೀವು ಎಲ್ಲವನ್ನ ಸಮಯದ ಒಳಗೆ ಮಾಡಿಕೊಳ್ಳುವಂಥ ಒಂದು ಮನಸ್ಸು ಮಾಡ್ತೀರಿ. ಹಾಗೆ 12ರಲ್ಲಿ ಗುರು ಇರುವಂಥವನು, ಇದು ವ್ಯಯಸ್ಥಾನ ನಿಮಗೆ. ಹಾಗಾಗಿನೇ ಸ್ವಲ್ಪ ಅನಗತ್ಯ ವೆಚ್ಚಗಳು ಹೆಚ್ಚಾಗುವಂಥದ್ದು, ಧನ ವ್ಯಯವಾಗುತ್ತೆ. ಹಾಗಾಗಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡಿಡ್ಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಈ ವಾರದಲ್ಲಿ. ಹಾಗಾಗಿ ನೀವು ನಷ್ಟವನ್ನು ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಇನ್ನು ವಿಶೇಷವಾಗಿ ರಾಶ್ಯಾಧಿಪತಿಯಾದಂಥ ಶುಕ್ರ 4ರ ಸ್ಥಾನದಲ್ಲಿದ್ದಾನೆ. ಇದು ಶುಕ್ರ ಈಗಾಗಲೇ ವಕ್ರ ಚಲನೆಯನ್ನು ಆರಂಭಿಸಿರುವಂಥವನು. ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇರುವಂತಹ ಸಂದರ್ಭ. ಇನ್ನು ಹಣಕಾಸಿನ ವಿಚಾರ, ಒಡವೆ ವಸ್ತ್ರಗಳ ವಿಚಾರ, ಇನ್ನು ಯಾವುದೇ ಆಸ್ತಿ ಪಾಸ್ತಿ ಇತ್ಯಾದಿ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಎಲ್ಲೋ ಒಂದು ಕಡೆ ಬೇರೆಯವರ ಬಣ್ಣದ ಮಾತಿಗೆ ಮರುಳಾಗಿ ನಷ್ಟ ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು 4ರಲ್ಲಿ ಕುಜ ಇರೋದ್ರಿಂದ ಕೌಟುಂಬಿಕವಾಗಿ ಸ್ವಲ್ಪ ತಾಪತ್ರಯಗಳು ಇರುತ್ತೆ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಧ್ಯೆ ಸ್ವಲ್ಪ ಒಡಕು ಮೂಡುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಕುಟುಂಬದಿಂದ ಹಣದ ನೆರವು ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕತ್ತೆ. ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನಿಮಗೆ ಬೇಕಾದಂತಹ ನೆರವನ್ನು ಪಡ್ಕೊಳ್ತೀರಿ. ಇದು ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟದಂತೆ ಇರುವಂಥದ್ದು. ಆದರೂ ಈ ಕುಟುಂಬದ ಇಂಟಿಗ್ರಿಟಿಯನ್ನು ಕಾಪಾಡಿಕೊಳ್ಳಿಕ್ಕೆ ತುಂಬ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತೀರಿ. ಹಾಗೆ 4ರ ಸ್ಥಾನದಲ್ಲೇ ಅಂದರೆ 4ಥದಲ್ಲೇ ಶುಕ್ರ ಮತ್ತು ಬುಧ ಒಟ್ಟಿಗೆ ಇದ್ದಾರೆ. ಇದರಿಂದ ಆಸ್ತಿ ಸಂಪಾದನೆ ಸಾಧ್ಯವಾಗುತ್ತೆ. ಸ್ಥಿರಾಸ್ತಿಯನ್ನು ಕೊಳ್ಳಬೇಕು ಅನ್ನುವಂಥವ್ರು ಅಥವಾ ಇರುವಂತಹ ಆಸ್ತಿಯನ್ನೇ ರೂಢಿಸಬೇಕು ಅನ್ನುವಂಥವ್ರು, ಅದರಲ್ಲಿ ಮನೆ ಕಟ್ಟೋದು, ಕೃಷಿ ಜಮೀನನ್ನು ವಿಸ್ತರಣೆ ಮಾಡಿಕೊಳ್ಳುವಂಥದ್ದು, ಇನ್ನು ಪರ್ಮನೆಂಟ್ ಆಗಿ ಗಿಡ ಮರಗಳನ್ನು, ಸಸಿಗಳನ್ನು ನೆಡುವಂಥ ಸಂದರ್ಭಗಳು ಇವೆಲ್ಲ ಈ ವಾರದಲ್ಲಿ ನಿಮಗೆ ಒದಗಿ ಬರುತ್ತೆ. ಅಂಥ ವಿಚಾರದಲ್ಲಿ ವಿಶೇಷವಾದ ತೀರ್ಮಾನವನ್ನು ಕೂಡ ಕೈಗೊಳ್ತೀರಿ. ಹಾಗೆ ಈ ವಾರದಲ್ಲಿ ಮನರಂಜನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಇಷ್ಟವಾಗುವಂತಹ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಈ ವಾರದಲ್ಲಿ ನಡೆಯುವಂಥದ್ದು ನಿಮಗೆ. ಆದರೆ ಈ ಮನಸ್ಸಿಗೆ ಸಂತೋಷವನ್ನು ತಂದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಆಯ್ಕೆ ಬಹಳ ಚೆನ್ನಾಗಿರಬೇಕು. ಉತ್ತಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಚಾಣಕ್ಯ ಹೇಳುವಂಥದ್ದು ರಜತಂ ಕನಕ ಸಂಗಾತ್ ಕನಕಂ ಭವತಿ ಅಂತ ಹೇಳಿ. ಅಂದರೆ ಒಂದು ಬೆಳ್ಳಿ ಬಂಗಾರದ ಜೊತೆ ಬೆರೆತರೆ ಬಂಗಾರವೇ ಆಗತ್ತೆ. ಆದ್ದರಿಂದ ಅನ್ಯ ಲೋಹದ ಜೊತೆಗೆ ಬೆರಿಬಾರದು. ಬೆಳ್ಳಿ ಬಂಗಾರ ಮಾತ್ರ ಜೊತೆಯಾಗಿದ್ದರೆ ಅದಕ್ಕೆ ಒಂದು ಮೌಲ್ಯ. ಅದೇ ರೀತಿಯಲ್ಲಿ ನೀವು ಮತ್ತೆ ನಿಮ್ಮ ಗೌರವಾನ್ವಿತ ಸ್ನೇಹಿತರು ಜೊತೆಯಲ್ಲಿರಬೇಕು. ಹಾಗಾಗಿ ಅಂಥ ಒಂದು ಆಯ್ಕೆ ಈ ವಾರದಲ್ಲಿ ಇರಲಿ. ಪ್ರಜ್ಞಾಪೂರ್ವಕವಾಗಿ ಕೆಲಸವನ್ನ ಮಾಡಿ. ಇನ್ನು ವಿಶೇಷವಾಗಿ ಈ ಮಂಗಳವಾರ ಮತ್ತೆ ಶನಿವಾರದ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ 21 ವಿಳ್ಯದೆಲೆಗಳ ಹಾರವನ್ನ ಸ್ವಾಮಿಗೆ ಅರ್ಪಣೆ ಮಾಡಿ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಕೆಂಪು ಹೂಗಳನ್ನ ಅರ್ಚನೆಗೆ ಕೊಟ್ಟು ಬನ್ನಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇಷ್ಟಾರ್ಥಗಳು ನೆರವೇರುತ್ತೆ. ಒಳ್ಳೆಯದಾಗಲಿ. ಮಿಥುನ ರಾಶಿ ದ್ವಿಸ್ವಭಾವ ಇರುವಂಥ ರಾಶಿ. ಅಂದರೆ ಒಂದು ರೀತಿಯಲ್ಲಿ ದ್ವಂದ್ವತೆ ಇರುವಂಥ ರಾಶಿ. ಹಾಗೆ ಬಹಳ ವಿಶೇಷವಾಗಿ ಈ ರಾಶಿಯಲ್ಲಿರುವಂಥವರು ಯಾವುದೇ ಒಂದು ಸನ್ನಿವೇಶಕ್ಕೆ ಹೊಂದಿಕೊಳ್ತಾರೆ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸುಖ ಇರಲಿ, ಅವರು ಸಾಮಾನ್ಯರಂತೆ ನಡೆಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಈ ವಾರದಲ್ಲಿ ತುಂಬ ಗುರುಬಲ ಇರೋದ್ರಿಂದ, ಅದರಲ್ಲೂ ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ವಿಶೇಷವಾದಂತಹ ಕೆಲಸವೊಂದು ಆಗುವಂಥ ಸಾಧ್ಯತೆಗಳಿದೆ. ಬಹಳ ದಿನಗಳಿಂದ ಮುಂದಕ್ಕೆ ಹಾಕ್ತಾ ಇರುವಂಥ ಕೆಲಸ ಈ ವಾರದಲ್ಲಿ ಅದು ಯಶಸ್ವಿಯಾಗಿ ಪೂರ್ಣವಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ರಾಶ್ಯಾಧಿಪತಿಯಾದಂತಹ ಬುಧ ನಿಮಗೆ 3ಯದಲ್ಲಿದ್ದಾನೆ, ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗೆ 3ರಲ್ಲಿ ಕುಜ ಅದ್ಭುತ ಯೋಗವನ್ನು ಸೃಷ್ಟಿಸುವಂಥವನು. ಇನ್ನು ಕುಜನಿಗೆ ಬುಧ ಶತ್ರು, ಇಲ್ಲಿ ಸ್ವಲ್ಪ ಗಮನಿಸಬೇಕು. ಇದರಿಂದ ಮಿತ್ರರು ಶತ್ರುಗಳು ಕೂಡ ಒಟ್ಟಿಗೆ 3ರಲ್ಲಿ ಇರ್ತಾರೆ. ಅದರಲ್ಲೂ ಈ ಶುಕ್ರನ ವಕ್ರ ಚಲನೆ ಕೂಡ ಆರಂಭ ಆಗಿರುವಂಥದ್ದು. ಆದರೆ ಶುಕ್ರನ ಬಲ ಇರುತ್ತೆ, ಆದರೆ ವಕ್ರವಾದ ಚಲನೆ ಈ ಅಸ್ತವ್ಯಸ್ತತೆಗೆ ಸ್ವಲ್ಪ ಕಾರಣವಾಗುವಂಥದ್ದು. ಹಾಗಾಗಿ ಧನಲಾಭ ಶುಕ್ರನಿಂದ ಒದಗಿ ಬಂದರೂ ಕೂಡ ಕೆಲವೊಂದು ಅನಗತ್ಯ ವಿಚಾರಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ. ಅನಿರೀಕ್ಷಿತವಾಗಿ ಖರ್ಚು ಬರುವಂಥದ್ದು. ಯಾವುದೋ ಒಂದು ಯಂತ್ರ ರಿಪೇರಿ ಆಗ್ಬೋದು, ಯಾರದ್ದೋ ಅನಾರೋಗ್ಯದ ಪರಿಸ್ಥಿತಿ ಆಗ್ಬೋದು, ಇನ್ನೆಲ್ಲೋ ಅಪಘಾತ ಆಗ್ಬೋದು, ವಾಹನದ ರಿಪೇರಿಗೆ ಸ್ವಲ್ಪ ಹಣ ಖರ್ಚಾಗ್ಬೋದು, ಇನ್ನು ಕೋರ್ಟು ಕಚೇರಿ ಇತ್ಯಾದಿಗಳಿಗೆ ಸ್ವಲ್ಪ ಹಣವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಈ ಅನಿರೀಕ್ಷಿತವಾದ ಖರ್ಚಿನ ಬಾಬ್ತು ಈ ವಾರದಲ್ಲಿ ಎದುರಾಗುವಂಥದ್ದು ಇದೆ. ಇನ್ನು 3ರಲ್ಲಿ ಶುಕ್ರನ ವಕ್ರ ಚಲನೆ ಆರಂಭ ಆಗಿರುವಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ನಿಮಗೆ 2ರಲ್ಲಿ ರವಿ ಇದ್ದಾನೆ. ಇದು ವಾಕ್ಸ್ಥಾನ ನಿಮಗೆ.
ಹಾಗಾಗಿನೇ ಈ ಮಾತುಗಳಿಂದ ಬಂಧುಗಳ ಜೊತೆಯಲ್ಲಿ ಸ್ವಲ್ಪ ಚಕಮಕಿಗಳು ಆಗುವಂಥದ್ದು ಕೂಡ ಇದೆ. ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಆದರೆ ಶ್ರಮದಾಯಕವಾದಂಥ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗುವಂಥದ್ದು. ಯಾಕೆಂದರೆ ಭಾಗ್ಯದಲ್ಲಿ ಶನಿ ಇರುವಂಥವನು 9ನೇ ಮನೆಯಲ್ಲಿ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ತುಂಬ ಅಟ್ಮೋಸ್ಟ್ ಕೇರ್ಫುಲ್ ಆಗಿರುವಂಥ ಒಂದು ಸಂದರ್ಭ ಇದು. ಹಾಗೆ ಸರ್ಕಾರದ ಕಾನೂನುಗಳಿಂದ ಸ್ವಲ್ಪ ತೊಂದರೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಶತ್ರುವಿನ ಬಾಧೆ ಹೆಚ್ಚಾಗಿರುತ್ತೆ ಈ ವಾರದಲ್ಲಿ. ಹಾಗೆ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಚಾಲೆಂಜಸ್ ಇರುವಂಥದ್ದು, ತುಂಬ ಪೈಪೋಟಿ ಅನ್ನುವಂಥದ್ದು ಇದೆ. ಅದು ಹೆಲ್ದಿ ಕಾಂಪಿಟೇಷನ್ ಆದರೆ ಬಚಾವಾಗ್ತೀರಿ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಿರಿಕಿರಿಗಳು ಈ ವಾರದಲ್ಲಿ ಮುಂದುವರಿಯುತ್ತೆ. ಹಾಗೆ ನಿಮಗೆ ವಕ್ರಿ ಶುಕ್ರನ ಪ್ರಭಾವ ಇರುತ್ತೆ, ವಕ್ರಿ ಶನಿಯ ಪ್ರಭಾವ ಕೂಡ ಇರುವಂಥದ್ದು. ಇದನ್ನು ಗಮನಿಸಿದಾಗ ಸ್ವಲ್ಪ ಹೊಂದಾಣಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು, ಶನಿ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು. ಇನ್ನು ಪ್ರತಿ ಶನಿವಾರ ಶನಿ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ಬನ್ನಿ. 5 ಎಳ್ಳು ಬತ್ತಿಗಳನ್ನು ಹಚ್ಚಿ, ಇಲ್ಲ ಅಂತ ಹೇಳಿದ್ರೆ ಅರ್ಧ ಲೀಟರ್ನಷ್ಟು ಎಳ್ಳೆಣ್ಣೆಯನ್ನು ದೇವಸ್ಥಾನದ ದೀಪಕ್ಕೆ ಕೊಟ್ಟು ಬನ್ನಿ. ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಅಧಿಪತಿ ಚಂದ್ರ. ನೋಡಿ ಹೇಗೆ ಚಂದ್ರ ಒಂದು ತಿಂಗಳಲ್ಲಿ ವೃದ್ಧಿ ಚಂದ್ರನಾಗ್ತಾನೆ, ಕ್ಷೀಣ ಚಂದ್ರನಾಗ್ತಾನೆ. ಅದರಿಂದಲೇ ಹುಣ್ಣಿಮೆ ಅಮಾವಾಸ್ಯೆಗಳು ಬರುವಂಥದ್ದು. ಅದೇ ರೀತಿ ಈ ಚಂದ್ರನ ಪ್ರಕೃತಿಯಂತೆ ಕರ್ಕಾಟಕ ರಾಶಿಯವರ ಬಾಳು ಕೂಡ ಸ್ವಲ್ಪ ಏರಿಳಿತಗಳಿಂದ ಕೂಡಿರುವಂಥದ್ದು. ಹಾಗೆ ಸದಾಕಾಲ ಯಾವುದೇ ಒಂದು ಸ್ಥಿರವಾದಂತಹ ಸ್ಥಿತಿ ಇರಲ್ಲ, ಸ್ವಲ್ಪ ಬದಲಾವಣೆಗೆ ಒಳಗಾಗುವಂಥದ್ದು ಇರುತ್ತೆ. ಆದರೆ ಇವರದ್ದು ತುಂಬ ಹದಗೊಂಡಂತಹ ಆಲೋಚನೆ, ಪರಿಪಕ್ವವಾದಂತಹ ಆಲೋಚನೆ. ಒಮ್ಮೆ ನಿರ್ಧಾರವನ್ನು ಮಾಡಿದ್ರೆ ಅದಕ್ಕೆ ಸ್ಟಿಕಾನ್ ಆಗುವಂಥವ್ರು. ಯಾವುದೇ ಕಷ್ಟ ಬಂದರೂ ಕೂಡ ನಿರ್ಧಾರವನ್ನು ಬದಲಿಸಲ್ಲ. ಎಷ್ಟೇ ಅವಮಾನ ಆಗಲಿ, ಎಷ್ಟೇ ಸೋಲಾಗಲಿ, ಎಷ್ಟೇ ನಷ್ಟ ಆಗಲಿ, ಕೆಲಸಗಳು ಆಗಲೇಬೇಕು ಅನ್ನುವಂಥ ವಿಚಾರಧಾರೆಯನ್ನು ಉಳ್ಳಂಥವ್ರು. ಹಾಗೆ ಹಿರಿಯರು ಹೇಳೋ ಪ್ರಕಾರ ದುಡಿ ಇಲ್ಲವೇ ಮಡಿ ಅನ್ನುವಂಥ ಒಂದು ಗಾದೆ ಮಾತಿದೆ. ಅಂದರೆ ಸದಾಕಾಲ ಕರ್ತವ್ಯದಲ್ಲಿ ಇರಬೇಕು, ದುಡಿತಾ ಇರಬೇಕು. ಹಾಗೆ ದುಡಿಮೆ ಇದ್ದರೆ ಮಾತ್ರ ವ್ಯಕ್ತಿ ಜೀವಂತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಪ್ರಕೃತಿಯ ನಿಯಮ, ಹುಲಿ ಬೇಟೆಯಾಡಿ ಕೊಂದು ತನ್ನ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ. ಹಾಗೆ ಒಂದು ಹುಲಿ ಕೊಂದು ತಿಂದಂತಹ ಪ್ರಾಣಿಯನ್ನ ಮತ್ತೊಂದು ಹುಲಿ ಮುಟ್ಟಲ್ಲ, ಅದು ಬೇರೊಂದು ಪ್ರಾಣಿಯನ್ನೇ ಕೊಂದು ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಆಹಾರ ಸಂಪಾದನೆಗೆ ತನ್ನದೇ ಆದಂತಹ ಒಂದು ವಿಧಾನ ಇರುತ್ತೆ. ಹಾಗಾಗಿ ಒಂದು ಪಕ್ಷಿ ತನ್ನ ಆಹಾರವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳುತ್ತೆ, ಹುಲಿ ಸಿಂಹಗಳು ಹೇಗೆ ಸಂಪಾದನೆ ಮಾಡಿಕೊಳ್ಳುತ್ತೆ ಅನ್ನುವಂಥ ವಿಚಾರ ಗೊತ್ತಿದೆ. ಹಾಗೆ ಕರ್ಕಾಟಕ ರಾಶಿಯವರು ಕೂಡ ತಮ್ಮ ಆಹಾರವನ್ನು ತಾವೇ ಸಂಪಾದನೆ ಮಾಡಿಕೊಳ್ಳುವಂಥವ್ರು, ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ನಿಲ್ಲುವಂತಹ ಸ್ವಭಾವವನ್ನು ಹೊಂದಿರುವಂಥವ್ರು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ರವಿ ಇರುವಂಥ ಸಂದರ್ಭ. ಇನ್ನು ದಕ್ಷಿಣಾಯನ ಆರಂಭ ಆಗಿರೋದ್ರಿಂದ ಪಿತೃಗಳ ಆರಾಧನೆಗೆ ಬಹಳ ವಿಶೇಷವಾದಂತಹ ಕಾಲ ಇದು. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಪಿತೃಗಳು ಯಾರಿದ್ದಾರೆ, ಗತಿಸಿದ್ದಾರೆ, ಅಂಥವರ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು, ಅವರ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅಂಥದ್ರಲ್ಲಿ ಈ ವಾರದಲ್ಲಿ ನಿಮಗೆ ಸ್ವಲ್ಪ ಗಮನ ಹರಿಯುತ್ತೆ, ಎಲ್ಲ ಒಂದು ಕಡೆ ಆಸಕ್ತಿ ಮೂಡುವಂಥದ್ದು, ಒಲವು ಅಂಥ ವಿಚಾರಗಳಲ್ಲಿ ಬಹಳ ವಿಶೇಷವಾಗಿರುತ್ತೆ. ಹಾಗೆ 2ರಲ್ಲಿ ಕುಜ ಇದ್ದಾನೆ, ಇದು ವಾಕ್ಸ್ಥಾನ ಇದು. ಹಾಗಾಗಿ ಮಾತಿನಿಂದ ಸ್ವಲ್ಪ ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಕಿರಿಕಿರಿ ಆಗುವಂಥದ್ದು, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ನಿಮಗೆ ಸೇರಲ್ಲ. ಹಾಗಾಗಿ ಅವರ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದು ನಿಮಗೆ ಸರಿ ಹೊಂದಾಣಿಕೆ ಆಗದೆ ಇರೋದ್ರಿಂದಲೇ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಶುಕ್ರ 2ರಲ್ಲಿದ್ದಾನೆ, ಶುಕ್ರನ ಬಲ ಇದೆ, ಆದರೆ ಗುರುಬಲ ಇಲ್ಲ ನಿಮಗೆ. ಶುಕ್ರ ಬಲ ಇದ್ದರೆ ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕಾರಣಕ್ಕೆ, ಯಾವುದೇ ಸಂದರ್ಭದಲ್ಲಿ ಹಣ ನಿಮ್ಮ ಕೈ ಬಿಡಲ್ಲ. ಸ್ವಲ್ಪವಾದರೂ ಕೂಡ ಹಣ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಹಾಗಾಗಿ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈ ವಾರದಲ್ಲಿ. ಆದರೆ ಈ ಅಷ್ಟಮ ಶನಿಯ ದೋಷ ಇರೋದರಿಂದ ಸ್ವಲ್ಪ ಕಷ್ಟಪಡ್ತೀರಿ. ಹಾಗೆ ಬುಧನಿಗೆ ಶತ್ರು ಚಂದ್ರ. ಕರ್ಕಾಟಕ ರಾಶಿಯವರಿಗೆ ಧನಸ್ಥಾನದಲ್ಲಿ ವ್ಯವಹಾರಕ್ಕೆ ಕಾರಕನಾದಂಥ ಬುಧ, ವಾಕ್ಚಾತುರ್ಯಕ್ಕೆ ಕಾರಕನಾದಂಥ ಬುಧ ಇದ್ದಾನೆ ಇಲ್ಲಿ. ಇದರಿಂದ ಈ ವಾರ ಯಾವುದೇ ಪ್ರಮುಖವಾದಂಥ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ವಿಶೇಷವಾದಂತಹ ಕೆಲಸಗಳಿಗೆ ಕೈ ಹಾಕಬೇಡಿ. ಈ ವಾರದ ಭವಿಷ್ಯ ಏನಿದೆ ನಿಮಗೆ ಉತ್ತಮ ಅನುಕೂಲಗಳನ್ನು ತಂದುಕೊಡುತ್ತೆ. ಆದರೆ ಈ ಪ್ರಕೃತಿಯಿಂದ ಒದಗುವಂತಹ ಕೆಲವು ಸನ್ನಿವೇಶಗಳು, ಮಳೆ ಇರ್ಬೋದು, ಬಿಸಿಲಿರ್ಬೋದು, ಅಕಾಲಿಕವಾಗಿ ಬೀಸುವಂಥ ಗಾಳಿ ಇತ್ಯಾದಿಗಳಿಂದ ಸ್ವಲ್ಪ ನಿಮ್ಮ ಓಡಾಟಕ್ಕೆ ಧಕ್ಕೆ ಉಂಟಾಗ್ಬೋದು, ಭಂಗ ಬರ್ಬೋದು. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ, ದೂರದ ಪ್ರಯಾಣ ಮಾಡುವಂಥವ್ರು. ಹಾಗೆ ಈ ವಾರದಲ್ಲಿ
ವಕ್ರಿ ಶುಕ್ರನ ಪ್ರಭಾವ ಹೆಚ್ಚಾಗಿರುತ್ತೆ, ವಕ್ರಿ ಶನಿಯ ಪ್ರಭಾವ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದ್ರಿಂದ ಕೆಲಸಗಳು ನಿಧಾನವಾದರೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಬಹಳ ವಿಶೇಷವಾಗಿ ಮನಃಶಾಂತಿಯನ್ನು ಕಾಪಾಡಿಕೊಳ್ಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಥಿರತೆ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಿ. ಸುಮಾರು 900 ಗ್ರಾಮ್ನಷ್ಟು ಅಕ್ಕಿಯನ್ನು ದಕ್ಷಿಣೆ ಸಮೇತ ಸತ್ಪಾತ್ರರಿಗೆ ಕೊಟ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಬನ್ನಿ, ಒಳ್ಳೆಯದಾಗತ್ತೆ. ಒಳ್ಳೆಯ ಫಲಗಳು ನಿಮಗೆ ಸಿಕ್ಕಲಿ, ಒಳ್ಳೆಯದಾಗಲಿ. ಸಿಂಹರಾಶಿ. ಸಿಂಹರಾಶಿ ಒಂದು ಅಗ್ನಿರಾಶಿ. ಹಾಗಾಗಿನೇ ಈ ಅಧಿಕಾರದ ಮಹತ್ವಾಕಾಂಕ್ಷೆ ತುಂಬ ಇರುತ್ತೆ ಇವರಿಗೆ. ಹಾಗಾಗಿ ಆತ್ಮ ಪ್ರಶಂಸೆಯ ಪ್ರವೃತ್ತಿ ಕೂಡ ಆಗಾಗ್ಗೆ ಇವರಿಗೆ ಇರುವಂಥದ್ದು. ಅಂದರೆ ತಮ್ಮ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷವಾಗಿ ಹೇಳಿಕೊಳ್ಳುವಂಥವ್ರು, ಹಾಗೆ ದೊಡ್ಡಸ್ತಿಕೆಯನ್ನು ಬಯಸುವಂಥವ್ರು. ಅದಕ್ಕಾಗಿಯೇ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲೂ ಕೂಡ ಇವರು ಮುಂದಾಳುಗಳಾಗಿ ಇರ್ತಾರೆ. ಹಾಗೆ ಜವಾಬ್ದಾರಿಯನ್ನು ಬಹಳ ಬೇಗ ಹೊರುವಂಥವ್ರು. ಹಾಗೆ ಈ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ಒಳ್ಳೆಯ ಅನುಕೂಲಗಳು ಉಂಟಾಗುವಂಥದ್ದು, ಜನರ ನೆರವು ಬಹಳ ವಿಶೇಷವಾಗಿ ಸಿಕ್ಕತ್ತೆ. ಹಾಗೆ ಗುರು 9ರಲ್ಲಿ ಭಾಗ್ಯೋದಯದಲ್ಲಿ ಇರುವಂಥವನು. ಹಾಗಾಗಿನೇ ರಾಜಕಾರಣಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಈ ವಾರ ಒಳ್ಳೆಯ ಸಮಯ ಇದು. ಹಾಗೆ ಸಿಂಹದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಶುಕ್ರ ಇದ್ದಾನೆ, ಕುಜ ಇದ್ದಾನೆ, ಬುಧ ಇದ್ದಾನೆ. ಲಾಭಾಧಿಪತಿಯಾಗಿ ಬುಧ, ಕರ್ಮಾಧಿಪತಿಯಾಗಿ ಶುಕ್ರ ಮತ್ತು ಭಾಗ್ಯಾಧಿಪತಿಯಾದಂಥ ಕುಜ ಒಟ್ಟಿಗೆ ಇರುವಂಥವ್ರು. ಹಾಗಾಗಿನೇ ಈ ವಿಶೇಷವಾದಂಥ ಈ ಸಂಯೋಗವನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಶತ್ರುಗಳು ಇದ್ದಾರೆ, ಮಿತ್ರರು ಇದ್ದಾರೆ, ಒಟ್ಟಿಗೆ ಸಿಂಹರಾಶಿಯಲ್ಲಿ ಇರುವಂಥವ್ರು. ಹಾಗಾಗಿ ಈ 3ರಲ್ಲಿ ಕೇತು ಇರುವಂತಹ ಸಂದರ್ಭ, ಇದು ಕೀರ್ತಿ ಸ್ಥಾನ. ಹಾಗಾಗಿ ಆಧ್ಯಾತ್ಮಿಕದತ್ತ ವಿಶೇಷವಾದಂಥ ಒಲವು ಈ ವಾರದಲ್ಲಿರುತ್ತೆ. ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡುವಂಥದ್ದು, ದೇವಾಲಯಗಳ ದರ್ಶನ ಮಾಡುವಂಥದ್ದು ವಿಶೇಷವಾಗಿ ಕಂಡುಬರುವಂಥದ್ದಾಗುತ್ತೆ. ಹಾಗೆ ರಾಶ್ಯಾಧಿಪತಿಯಾದಂತಹ ರವಿ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿರುವಂಥ ರವಿ ನಿಮಗೆ 12ನೇ ಸ್ಥಾನ. ಹಾಗಾಗಿ ವ್ಯಯಭಾವ ನಿಮಗೆ ಸ್ವಲ್ಪ ನಷ್ಟವನ್ನು ತರುತ್ತೆ ವ್ಯಾಪಾರಿಗಳಿಗೆ ಮತ್ತು ವರ್ತಕರಿಗೆ. ಇನ್ನು ವಿಶೇಷವಾಗಿ ಈ ಸಂಬಂಧಗಳ ವಿಚಾರ ಬಂದಾಗ ಸ್ವಲ್ಪ ಅವಮಾನ ಆಗುವಂಥ ಪ್ರಸಂಗಗಳು ಕೂಡ ಇದೆ, ಏಕೆಂದರೆ ರವಿ ವ್ಯಯಭಾವದಲ್ಲಿರೋದ್ರಿಂದ. ಇನ್ನು ಬುಧನೂ ಕೂಡ ಧನಸ್ಥಾನಾಧಿಪತಿಯಾಗಿದ್ದರೂ ಕೂಡ ಅಸ್ಥಿರವಾದ ತೀರ್ಮಾನಗಳನ್ನು ಕೈಗೊಳ್ಳುವಂಥವ್ರು. ಹಾಗಾಗಿ ಯಾವುದೇ ಒಂದು ಶಾಶ್ವತವಾಗಿ ಭವಿಷ್ಯಕ್ಕೆ ಬೇಕಾದಂತಹ ತೀರ್ಮಾನವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ವಾರದಲ್ಲಿ ಎಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ವ್ಯವಹಾರದಲ್ಲಿ ನಷ್ಟ ಬಹಳವಾಗಿ ಇರುವಂಥದ್ದು. ನೀವು ಯಾವ ಕಡೆಯಿಂದ ಸರಿಪಡಿಸಲಿಕ್ಕೆ ಹೋದರೂ ಕೂಡ ನಷ್ಟ ಅನ್ನೋವಂಥದ್ದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಕಡೆ ಅದನ್ನು ನಿಯಂತ್ರಿಸಿದ್ರೆ ಮತ್ತೊಂದು ಕಡೆ ಅದು ಹರಿದು ಹೋಗುವಂಥದ್ದು. ಹಾಗಾಗಿ ಸೂಜಿ ಹಾಕೋ ಕಡೆ ದಬ್ಬಳ ಹಾಕದಂತಾಗುತ್ತೆ. ಆದ್ದರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಬೇಕಾಗುತ್ತೆ. ಇನ್ನು ಸ್ವಂತ ಉದ್ಯೋಗ ತುಂಬ ಲಾಭದಾಯಕವಾಗಿರುವಂಥದ್ದು. ಸ್ವಂತ ಬಿಸ್ನೆಸ್, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅಲ್ಪ ಸ್ವಲ್ಪ ಪ್ರಗತಿಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅನುಕೂಲತೆಗಳು ಬರುವಂಥದ್ದಿದೆ. ಆದರೆ ಈ ಗುರಿಯನ್ನು ತಲುಪಬೇಕು ಅಥವಾ ನಿಮ್ಮ ಒಂದು ಕನಸನ್ನು ನನಸಾಗಿಸಿಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಬುದ್ಧಿಯ ಚಂಚಲತೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಏಕಾಗ್ರತೆಯ ಕೊರತೆಯಿಂದ ಕೆಲಸಗಳನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಟ್ಟಾರೆ ಮಿಶ್ರ ಫಲಗಳಿದ್ರೂ ಕೂಡ ಏನೋ ಒಂದು ಸಾಧನೆ ಮಾಡಿದ್ದೇವೆ, ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಗಿದೆ ಅನ್ನುವಂಥ ಭ್ರಮೆ ನಿಮ್ಮನ್ನು ಕಾಡುತ್ತೆ. ಹಾಗಾಗಿನೇ ಈ ಸಮಯೋಚಿತ ಪದ್ಯ ಮಾಲಿಕೆಯಲ್ಲಿ ಒಂದು ವಿಶೇಷವಾದಂಥ ವಿಚಾರವನ್ನು ತಿಳಿಸಿದ್ದಾರೆ. ಅಸಾರೇ ಖಲು ಸಂಸಾರೇ ಸುಖ ಭ್ರಾಂತಿ ಶರೀರಿಣಾಂ ಲಾಲಾಪಾನಮಿವಾಂಗುಷ್ಟೇ ಬಾಲಾನಾಂ ಸ್ತನ್ಯ ವಿಭ್ರಮಃ ಅಂತ ಹೇಳ್ತಾರೆ. ಅಂದರೆ ಈ ನಿಸ್ಸಾರವಾದಂತಹ ಸಂಸಾರದಲ್ಲಿ ಸುಖ ಇದೆ ಅಂತ ಹೇಳಿ ಜನ ಭ್ರಮಿಸಿದ್ದಾರೆ. ಇವತ್ತು ಕಷ್ಟ ಇರ್ಬೋದು, ನಾಳೆ ಸುಖ ಇದೆ ಅನ್ನುವಂಥ ಒಂದು ಭ್ರಮೆಯಲ್ಲಿರ್ತಾರೆ. ಈ ದಿನ ಊಟ ಸಿಕ್ಕಿದ್ರೆ ಅದೇ ಸುಖ ಅವ್ರಿಗೆ, ಅತ್ತೆ ಚೆನ್ನಾಗಿ ಮಾತಾಡಿದ್ರೆ ಸೊಸೆಗೆ ಅದೇ ಸುಖ, ಇನ್ನು ಗಂಡ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತಂದರೆ ಹೆಂಡತಿಗೆ ಅದೇ ಸುಖ. ಹಾಗಾಗಿ ಅಂಥ ಸುಖ ಸಿಗ್ತಾ ಇದೆ ಅನ್ನುವಂಥ ಭ್ರಮೆಯಲ್ಲಿರ್ತಾರೆ. ಅದರಲ್ಲೂ ಈ ಮಕ್ಕಳು ನೋಡಿ, ಕೆಲವರು ಬಾಯಲ್ಲಿ ಬೆರಳನ್ನಿಟ್ಕೊಂಡು ಚೀಪ್ತಾ ಇರ್ತಾರೆ. ಅವರು ಆ ಜೊಲ್ಲನ್ನೇ ಸ್ತನ್ಯ ಅಂತ ಹೇಳಿ ಭ್ರಮಿಸಿ ಅದನ್ನು ಚೀಪುತ್ತಾ ಕಾಲ ಕಳೆಯುವಂಥದ್ದು ಇದೆ. ಹಾಗಾಗಿ ಈ ಭ್ರಮಾ ಲೋಕದಲ್ಲಿ ಈ ವಾರದಲ್ಲಿ ನೀವು ಇರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಒಟ್ಟಾರೆ ನಿಮ್ಮ ಆಲೋಚನೆಗಳು ಕೈಗೂಡಲಿ, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿ. ಹಾಗೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಸಾಧ್ಯ ಆದರೆ ಕುಲದೇವರನ್ನು ದರ್ಶನ ಮಾಡಿ ಬನ್ನಿ ಈ ವಾರದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಕುಲದೇವರಿಗೆ ಸ್ವಲ್ಪ ಮುಡಿಪನ್ನು ಕಟ್ಟಿಡುವಂಥದ್ದು. ಮುಂದೆ ಯಾವಾಗ ಸಾಧ್ಯವೋ ಆಗ ದರ್ಶನಕ್ಕೆ ಹೋದಾಗ ಆ ಮುಡಿಪನ್ನು ದೇವರಿಗೆ ಸಮರ್ಪಣೆ ಮಾಡಿ ಬರುವಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ಕೊಳ್ಳಿ, ಸಂಕಲ್ಪವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ
ಲಾಭಸ್ಥಾನದಲ್ಲಿ ರವಿ ಇದ್ದಾನೆ. ಇದು ವಿಶೇಷವಾಗಿ ಗಮನಿಸಬೇಕು. ಇತ್ತೀಚೆಗಷ್ಟೇ ರವಿಯ ಸಂಕ್ರಮಣ ಆಗಿರುವಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರಿಗೆ, ಉದ್ಯೋಗಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಉತ್ತಮವಾದಂಥ ಸಮಯ ಇದು. ಹಾಗಾಗಿ ನಿಮ್ಮ ಸ್ಥಾನವನ್ನು ಉಳಿಸ್ಕೊಳ್ತೀರಿ. ಹಾಗೆ ನೀವು ಚಲಾಯಿಸುವಂಥ ಅಧಿಕಾರ ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ಯಶಸ್ವಿಯಾದಂಥ ಉದ್ಯೋಗ ನಿಮ್ಮದು. ಇನ್ನು ರಾಶ್ಯಾಧಿಪತಿಯಾದಂಥ ಬುಧ ವ್ಯಯಸ್ಥಾನಕ್ಕೆ ಬಂದಾಗ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ಇದೆ. ಅಧಿಕಾರ ಇದೆ, ಆದರೆ ಹಣ ಇಲ್ಲ, ಲಾಭ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲೂ ಕೂಡ ಏರಿಳಿತಗಳು ಇರುವಂಥ ಸೂಚನೆಗಳಿದೆ. ಹಾಗೆ ಧನಸ್ಥಾನಾಧಿಪತಿಯಾದಂಥ ಶುಕ್ರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ. ಶುಕ್ರ ಅಂತ ಹೇಳಿದ್ರೆ ಸಂಪತ್ತಿಗೆ ಕಾರಕನಾಗಿರುವಂಥವನು. ಹಣ ಬರಬೇಕು, ಐಶ್ವರ್ಯ ಬರಬೇಕು, ಅಂತಸ್ತು ಬರಬೇಕು, ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ನೆಮ್ಮದಿ ಇರಬೇಕು, ಎಲ್ಲವನ್ನ ಶುಕ್ರ ಕೊಡುವಂಥವನು. ಆದರೆ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಶುಕ್ರನಿಂದ ಈ ಎಲ್ಲ ಸೌಲಭ್ಯಗಳು ಕೂಡ ಮಸುಕಾಗುವಂಥದ್ದಿದೆ. ಇನ್ನು ಭಾಗ್ಯಾಧಿಪತಿಯಾದಂತಹ ಕುಜನಿಂದ ಸ್ವಲ್ಪ ನಷ್ಟಗಳು ಕೂಡ ಉಂಟಾಗುವಂಥದ್ದು. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂಥ ಹಣ ಸಾರ್ಥಕವಾದ ಕೆಲಸಕ್ಕೆ ಬಳಕೆ ಆಗಲ್ಲ. ಹಾಗಾಗಿನೇ ಯಾವುದೇ ಒಂದು ಆಲೋಚನೆ ಮಾಡಿ, ಯಾವುದೇ ಯೋಚನೆಯನ್ನು ಮಾಡಿ, ಯೋಜನೆಯನ್ನು ರೂಪಿಸ್ಕೊಳ್ಳಿ, ಅದಕ್ಕೆ ಸರಿಯಾದ ಮಾರ್ಗದಲ್ಲಿ ಹಣ ವಿನಿಯೋಗ ಆಗಬೇಕು ಅಂತ ಒಂದು ನಿಲುವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ನಿರ್ಧಾರ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ ಅದು. ಹಾಗಾಗಿ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದನ್ನು ಪರ್ಫೆಕ್ಟ್ ಆಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಆದರೆ ಈ ವ್ಯಯಸ್ಥಾನದಲ್ಲಿರುವಂಥ ಕುಜ, ಬುಧ, ಶುಕ್ರ ನಿಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇಲ್ಲಿ ಮಿತ್ರರು, ಶತ್ರುಗಳು ಒಂದಾಗಿ ಇರುವಂಥದ್ದು ಒಂದೇ ಮನೆಯಲ್ಲಿ. ಆದ್ದರಿಂದಲೇ ಸ್ವಲ್ಪ ವಿಭಿನ್ನವಾದಂತಹ ಅನುಭವಗಳು ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಉಂಟಾಗುತ್ತೆ, ಹಣಕಾಸಿನ ವ್ಯವಹಾರದಲ್ಲಿ ಉಂಟಾಗುವಂಥದ್ದಿದೆ. ಇನ್ನು ಆರೋಗ್ಯದ ವಿಚಾರಕ್ಕಾಗಿ ಖರ್ಚು ಹೆಚ್ಚಾಗುವಂಥದ್ದು. ಇನ್ನು ಕುಟುಂಬ ಸ್ಥಾನಾಧಿಪತಿಯಾದಂಥ ಶುಕ್ರ ಮತ್ತು ಅಷ್ಟಮಾಧಿಪತಿಯಾದಂಥ ಕುಜನೊಂದಿಗೆ ಇರೋದರಿಂದ ಮಾನಸಿಕ ತಳಮಳಗಳು ಉಂಟಾಗುವಂಥದ್ದು ಕೂಡ ಇದೆ. ಅದರಲ್ಲೂ ಶುಕ್ರ ತನ್ನ ಶತ್ರುವಿನ ಮನೆಯಾದಂಥ ಸಿಂಹರಾಶಿಯಲ್ಲಿದ್ದಾನೆ. ಇದರಿಂದ ಕುಟುಂಬದಲ್ಲಿ ಸೌಖ್ಯ ಇರಲ್ಲ, ಏನೋ ಒಂದು ಕಿರಿಕಿರಿ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇಲ್ಲದಂತಹ ಪರಿಸ್ಥಿತಿಗಳಿರುತ್ತೆ. ನೀವು ಕೆಲವರಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ಅವರು ತಾತ್ಕಾಲಿಕವಾಗಿ ನಿಮ್ಮ ಜೊತೆ ಸರಿ ಇರ್ತಾರೆ. ಆದರೆ ಮುಂದೆ ಯಾವುದೋ ಒಂದು ದಿನ ಸಂಬಂಧಗಳು ಹಳಸುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಬೇಗ ಗೆಳೆತನವನ್ನು ಮಾಡ್ಕೊಳ್ತೀರಿ, ಫ್ರೆಂಡ್ಶಿಪ್ ಬಹಳ ಬೇಗ ಆಗುತ್ತೆ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ತುಂಬ ವಿಫಲರಾಗ್ತೀರಿ. ಇದಕ್ಕೆ ಶುಕ್ರನ ಪ್ರಭಾವ ಬಹಳ ವಿಶೇಷವಾಗಿ ಕಾರಣವಾಗಿರುವಂಥದ್ದು. ಹಾಗೆ ಈ ಕುಟುಂಬದ ಯೋಚನೆಗಳು ತುಂಬ ಇರುತ್ತೆ. ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಿ ಸದಾಕಾಲ. ಇದರಿಂದ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಯಾವುದೋ ಒಂದು ಕೊರತೆಯನ್ನು ಕುರಿತಾಗಿ ಯೋಚನೆಗಳು ತುಂಬ ಇರುತ್ತೆ. ಹಾಗೆ ಎಲ್ಲದಕ್ಕೂ ಕೂಡ ಸಂಶಯ ಪಡುವಂಥ ಒಂದು ಪ್ರವೃತ್ತಿ ಜಾಸ್ತಿ ಇರುತ್ತೆ, ಅನುಮಾನ. ಹಾಗಾಗಿನೇ ಕೆಲಸ ಕಾರ್ಯಗಳು ಮುಂದಕ್ಕೆ ಹೋಗಲ್ಲ. ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರುತ್ತೆ. ಏಕೆಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ಜನ ಏನಿದ್ದಾರೆ ಅವರು ಕೂಡ ನಿಮಗೆ ಈ ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡುವಂಥವ್ರು. ಹಾಗಾಗಿ ಅದರಿಂದ ಎಸ್ಕೇಪ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರಬಲವಾದಂತಹ ಮನಸ್ಥೈರ್ಯ ಇರಬೇಕು, ಮನೋಧೈರ್ಯ ಇರಬೇಕು. ಆಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇನ್ನು ಹಳೆಯ ವಿಚಾರಗಳನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಇದು ಮಾನಸಿಕ ಒತ್ತಡವನ್ನು ತರುವಂಥದ್ದು, ಸಮಸ್ಯೆಗೆ ಕಾರಣವಾಗುತ್ತೆ ಇದೆಲ್ಲ. ಆದ್ದರಿಂದಲೇ ನೀವು ಹಳೆಯ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಳುವಂಥದ್ದು, ಯಾವುದು ನಿಮಗೆ ದುಃಖವನ್ನು ತರುತ್ತೆ ಆದಷ್ಟು ಅಂಥ ವಿಚಾರಗಳನ್ನು ಮರೆತು ಬಿಡುವಂಥದ್ದು ಬಹಳ ಸೂಕ್ತ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಹಿರಿಯರು ಹೇಳೋ ರೀತಿಯಲ್ಲಿ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಿಮ್ಮ ಕಣ್ಣು ಮುಂದೆ ಇರುವಂಥ ವಿಚಾರಗಳನ್ನು ಮಾತ್ರ ಆದ್ಯತೆಯ ಮೇರೆಗೆ ಪರಿಗಣಿಸಬೇಕು. ಇನ್ನು ನಿಮ್ಮ ದೃಷ್ಟಿಗೆ ಮೀರಿದಂಥ ವಿಚಾರಗಳು ಯಾವುದೇ ಇದ್ರೂ, ಯಾವುದೇ ಘಟನೆಗಳು ಹಿಂದೆ ನಡೆದಿದ್ರೂ ಕೂಡ ಆದಷ್ಟು ಅದನ್ನು ಮರೆತು ಬಿಡುವಂಥದ್ದು ಬಹಳ ಸೂಕ್ತ, ಬಹಳ ಉತ್ತಮ ಅದು. ಇನ್ನು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ 300 ಗ್ರಾಂನಷ್ಟು ಹೆಸರು ಕಾಳನ್ನು ದಾನ ಮಾಡಿ ದಕ್ಷಿಣ ಸಮೇತ ಕೊಟ್ಟು ಬನ್ನಿ. ಭಗವಂತನ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಆ ದೇವಸ್ಥಾನದಿಂದ ಸಾಧ್ಯ ಆದರೆ ಸ್ವಲ್ಪ ತುಳಸಿಯನ್ನು ತಂದು ನೀವು ಹಣ ಇಡುವಂಥ ಜಾಗದಲ್ಲಿ ಇಡಿ. ಇದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ. ಮನೆಯಲ್ಲಿ ಇರುವಂತಹ ನಷ್ಟದ ಬಾಪ್ತುಗಳೇನಿದೆ ಇದು ತುಲಾರಾಶಿ. ತುಲಾರಾಶಿಯವರು ಬಹಳ ವಿಶೇಷವಾಗಿ ವಾಯುತತ್ವವನ್ನು ಹೊಂದಿರುವಂಥವರು. ಅಂದರೆ ವಾಯುವಿನಂತೆ ಬಹಳ ತೀಕ್ಷ್ಣವಾದಂಥ ಬುದ್ಧಿಯನ್ನು ಹೊಂದಿರುವಂಥವ್ರು. ಯಾವುದೇ ಒಂದು ಮೂಲೆಯಲ್ಲಿದ್ದರೂ ಕೂಡ ವಾಯು ತನ್ನ ಸಂಚಾರವನ್ನು ಮಾಡುತ್ತೆ. ಅದೇ ರೀತಿಯಲ್ಲಿ ಇವರು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪರಿಪಕ್ವವಾದಂಥ ಆಲೋಚನೆಯನ್ನು ಮಾಡುವಂಥವ್ರು. ಹಾಗಾಗಿ ನಿಖರವಾದಂಥ ಒಂದು ಅಂತಃಸ್ಫೂರ್ತಿ ಇರುತ್ತೆ. ಹಾಗೆ ಇವರು ಪ್ರಬಲವಾದಂಥ ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೆ. ಹಾಗೆ ತುಲಾ ರಾಶಿಯವರಿಗೆ
ತೋರ್ಪಡಿಕೆ ಇಲ್ಲದಂಥ ಸ್ವಭಾವ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥವ್ರು. ಇನ್ನು ವಿಶೇಷವಾಗಿ ಮಾನವೀಯ ಅಂತಃಕರಣ ಉಳ್ಳಂಥವ್ರು. ಇವರು ಭೌತಿಕದ ಕಡೆಗಿಂತ ಹೆಚ್ಚಾಗಿ ಆಧ್ಯಾತ್ಮದ ಕಡೆಗೆ ವಾಲುವಂಥವ್ರು. ಹಾಗಾಗಿ ಭೌತಿಕ ವಸ್ತುಗಳು ಇವರಿಗೆ ಇಷ್ಟ ಆಗಲ್ಲ. ಆಧ್ಯಾತ್ಮಿಕ ಬಹಳ ವಿಶೇಷವಾಗಿ ಇವರನ್ನು ಸೆಳೆಯುತ್ತೆ. ಅದರಲ್ಲೂ ಕೇತು ತುಲಾ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಆಧ್ಯಾತ್ಮಿಕದ ಒಲವು ಇನ್ನೂ ಹೆಚ್ಚಾಗಿರುತ್ತೆ. ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು. ಹಾಗೆ ಯಾವುದೇ ಒಂದು ಮೆಟೀರಿಯಲ್ ಲೈಫಲ್ಲಿ ಇವರಿಗೆ ಆಸಕ್ತಿ ಕಡಿಮೆ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ರಾಶಿಯಾಧಿಪತಿಯಾದಂಥ ಶುಕ್ರ ವಕ್ರಾರಂಭವನ್ನು ಮಾಡಿದ್ದಾನೆ. ಇದು ನಿಮಗೆ ಬರುವಂಥ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತರುವಂಥದ್ದು. ವ್ಯಾಪಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ನೀವು ಅಂದುಕೊಂಡಂಥ ಒಂದು ಫಲಿತಾಂಶ ನೇರವಾಗಿ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಹಣಕಾಸಿನ ಚಟುವಟಿಕೆಗಳಿಂದ ಯಾವುದೇ ರೀತಿಯ ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷೆ ಮಾಡಬೇಡಿ. ಇನ್ನು ಉದ್ಯೋಗಸ್ಥರಿಗೆ ಉತ್ತಮವಾದಂತಹ ಸಮಯ. ಏಕೆಂದರೆ ಲಾಭ ಸ್ಥಾನದಲ್ಲಿರುವಂತಹ ಬುಧನಿಂದ ವ್ಯಾಪಾರ ವಿಸ್ತರಣೆ ಆಗುತ್ತೆ. ಅದರಲ್ಲೂ ಈ ಕಂಪ್ಯೂಟರ್ ಆಗಲಿ, ಮೊಬೈಲ್ ಆಗಲಿ, ಕ್ಯಾಮರಾ ಆಗಲಿ, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಯಾರು ವ್ಯಾಪಾರ ವ್ಯವಹಾರ ಮಾಡ್ತೀರಿ ಅಂಥವ್ರಿಗೆ ತುಂಬ ಲಾಭ ಇರುತ್ತೆ. ಹಾಗಾಗಿ ಗುರುಬಲ ಇರೋದರಿಂದ ಕೆಲವೊಂದು ವಿಚಾರಗಳು ನೀವು ಪ್ರಯತ್ನ ಪಟ್ಟಷ್ಟು ಫಲ ಅನ್ನೋಂಥದ್ದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಕೇತು ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಕೆಲಸ ಮಾಡಿ ಸಂಪಾದನೆ ಮಾಡಬೇಕು, ನಾಳೆಗೆ ಅದನ್ನು ಉಳಿತಾಯ ಮಾಡಬೇಕು ಅನ್ನೋವಂಥ ಮನೋಭಾವ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿನೇ ಸರ್ಪಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು ಅಥವಾ ಯಾವುದಾದ್ರೂ ಒಂದು ನಾಗಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ಬಹಳ ಸೂಕ್ತ. ನಿಮಗೆ ಬಂದಿರುವಂಥ ನಾಗದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಈ ಭೌತಿಕ ಪ್ರಪಂಚದಲ್ಲಿ ಸ್ವಲ್ಪ ಆಸಕ್ತಿಯನ್ನು ರೂಢಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಧನಸ್ಥಾನಾಧಿಪತಿಯಾದಂಥ ಕುಜ ಲಾಭಸ್ಥಾನದಲ್ಲಿದ್ದಾನೆ, ಸಿಂಹರಾಶಿಯಲ್ಲಿದ್ದಾನೆ. ಹಾಗೆ ಭಾಗ್ಯಾಧಿಪತಿಯಾದಂಥ ಬುಧ ಲಾಭದಲ್ಲಿದ್ದಾನೆ. ಇದರಿಂದ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ, ಅನುಕೂಲ ಇದೆ. ಯಾವುದೇ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ನಷ್ಟ ಅನ್ನುವಂಥದ್ದು ಆಗಲ್ಲ. ಒಂದು ವೇಳೆ ನಷ್ಟ ಆದರೂ ಕೂಡ ಅದನ್ನು ಹೇಗೆ ಸರಿದೂಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ವಿಶೇಷವಾಗಿ ನಿಮ್ಮಲ್ಲಿರುತ್ತೆ. ಹಾಗೆ ಮನೆಗೆ ಉಪಕರಣಗಳನ್ನು ಕೊಳ್ಳುವಂಥ ಒಂದು ಒಳ್ಳೆಯ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಉಳಿತಾಯ ಮಾಡುವಂಥ ಸನ್ನಿವೇಶಗಳು ಬಹಳಷ್ಟಿದೆ. ಕೆಲವರು ಒಳ್ಳೆಯ ಸಲಹೆ ಮಾರ್ಗದರ್ಶನವನ್ನು ಕೂಡ ಮಾಡುವಂಥವರಿದ್ದಾರೆ. ಈ ಶೇರ್ಸಲ್ಲಿ, ಸ್ಟಾಕ್ಸಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡುವಂಥವ್ರಿಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಉದ್ಯೋಗಾಧಿಪತಿಯಾದಂಥ ಚಂದ್ರನಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇರುತ್ತೆ, ಉದ್ಯೋಗ ಸಿಕ್ಕತ್ತೆ. ಕೆಲವರಿಗೆ ಉದ್ಯೋಗದಲ್ಲಿರುವಂಥವ್ರಿಗೆ ಜವಾಬ್ದಾರಿ ಸಿಕ್ಕುವಂಥದ್ದು ಕೂಡ. ಸಂತೋಷದಿಂದ ಇರ್ತೀರಿ. ಒಟ್ಟಾರೆ ನೀವು ಬೇರೆಯವರು ಮಾಡುವಂಥ ಕೆಲಸಗಳಿಗಿಂತ ಬಹಳ ವಿಭಿನ್ನವಾದಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಂಥವ್ರು. ನಿಮ್ಮ ಉದ್ದೇಶವೇ ಬೇರೆ ರೀತಿಯಲ್ಲಿರುತ್ತೆ. ಅದಕ್ಕಾಗಿಯೇ ವಿದ್ಯಾ ವಿವಾದಾಯ ಧನಂ ಮದಾಯ ಫಲಂ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಮೇತತ್ ದಾನಾಯ ದಾನಾಯ ಚ ಪಾಲನಾಯ ಅನ್ನೋವಂಥ ಒಂದು ಸುಭಾಷಿತ ಹೇಳುವಂಥ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರುತ್ತೆ. ಅಂದರೆ ಒಬ್ಬ ಕೆಟ್ಟ ವ್ಯಕ್ತಿಯಲ್ಲಿರುವಂಥ ಹಣ, ಅಂದರೆ ದುಷ್ಟನಲ್ಲಿರುವಂಥ ಹಣ ಮದಕ್ಕಾಗಿ ಉಪಯೋಗಿಸ್ತಾನೆ. ವಿದ್ಯೆಯನ್ನು ವಿವಾದಕ್ಕಾಗಿ, ಎಲ್ಲ ಒಂದು ಕಡೆ ಅವನಿಗೆ ಪರ್ವರ್ಟೆಡ್ ನೇಚರ್ ಅನ್ನುವಂಥದ್ದು ಇರುತ್ತೆ. ಇನ್ನು ಅವನಿಗಿರುವಂಥ ಬಲ ಬೇರೆಯವರನ್ನು ಪೀಡಿಸಲಿಕ್ಕೆ ಉಪಯೋಗಿಸ್ತಾನೆ. ಆದರೆ ಒಬ್ಬ ಸಾಧು ಪುರುಷನಿಗೆ ಇದೇನಾದರೂ ಇದ್ದರೆ, ಅಂದರೆ ವಿದ್ಯೆ, ಹಣ, ಬಲ ಅನ್ನೋವಂಥದ್ದಿದ್ದರೆ ಅಂಥ ವಿದ್ಯೆಯನ್ನು ಆ ಸಾಧು ಜ್ಞಾನದ ವೃದ್ಧಿಗಾಗಿ ಬಳಸ್ತಾನೆ, ಬೇರೆಯವರಿಗೆ ಜ್ಞಾನವನ್ನು ಹಂಚಲಿಕ್ಕಾಗಿ ಬಳಸ್ಕೊಳ್ತಾನೆ. ಇನ್ನು ಹಣವನ್ನು ದಾನ ಮಾಡಲಿಕ್ಕೆ, ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡಲಿಕ್ಕೆ ಬಳಸ್ಕೊಳ್ತಾನೆ. ಹಾಗೆ ಅವನಲ್ಲಿರುವಂಥ ಬಲ ಏನಿದೆ ಅದನ್ನು ಬೇರೆಯವರ ಸೇವೆಗಾಗಿ ಬಳಸುವಂಥದ್ದು, ಬೇರೆಯವರ ಪಾಲನೆಗಾಗಿ ಬಳಸುವಂಥದ್ದು. ಹಾಗಾಗಿನೇ ಅನ್ನಛತ್ರಗಳನ್ನು ಕಟ್ಟಿಸುವಂಥದ್ದು, ಅನ್ನದಾನ ಮಾಡುವಂಥದ್ದು, ಅನ್ನ ದಾಸೋಹವನ್ನು ಏರ್ಪಡಿಸುವಂಥದ್ದು ಆ ಸಾಧುವಿನ ಕರ್ತವ್ಯ ಆಗುತ್ತೆ. ಹಾಗಾಗಿ ಒಬ್ಬ ಕೆಟ್ಟ ವ್ಯಕ್ತಿಯಲ್ಲಿ ಬರುವಂತಹ ವಿದ್ಯೆ, ಹಣ, ಬಲ ಬೇರೆಯದೇ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಅದೇ ಸಾಧುವಿನ ಬಳಿ ಇದ್ದರೆ ಅದು ಬೇರೆಯದೇ ರೀತಿಯಲ್ಲಿ ಸದ್ವಿನಿಯೋಗ ಆಗುತ್ತೆ. ಅಂಥ ವ್ಯತ್ಯಾಸಗಳನ್ನು ಈ ಸಂದರ್ಭದಲ್ಲಿ ತುಲಾರಾಶಿಯವರು ಕಾಣ್ತೀರಿ. ಹಾಗಾಗಿ ನೀವೇ ವಿಭಿನ್ನ, ನಿಮ್ಮ ಕೆಲಸವೇ ಬಹಳ ವಿಶೇಷತೆಯಿಂದ ಕೂಡಿರುವಂಥದ್ದು. ಅಂಥ ವಿಶೇಷತೆಯಿಂದಲೇ ನೀವು ಜನಮಾನಸದಲ್ಲಿ ಗುರುತಿಸ್ಕೊಳ್ತೀರಿ. ಹಾಗೆ ನಿಮಗೆ ಬಂದಿರುವಂಥ ನಾಗದೋಷವನ್ನು ಸರಿಪಡಿಸ್ಕೊಳ್ಬೇಕು. ಪಂಚಮ ಶನಿಯಿಂದ ಸ್ವಲ್ಪ ಬಿಡುಗಡೆಯನ್ನು ಹೊಂದಬೇಕು. ಮನಸ್ಸು ಶಾಂತಿ, ನೆಮ್ಮದಿಯಿಂದ ಇರಬೇಕು. ಅದಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ನಿಮ್ಮ ಆಸುಪಾಸಿನಲ್ಲಿರುವಂಥ ನಾಗರ ಕಲ್ಲುಗಳು ಅಶ್ವತ್ಥ ಕಟ್ಟೆಯಲ್ಲಿರುತ್ತೆ ಸಾಮಾನ್ಯವಾಗಿ. ಅಂತಹ ಕಲ್ಲುಗಳಿಗೆ 108 ಪ್ರದಕ್ಷಿಣೆಗಳನ್ನು ಮಾಡಿ ಸಮಸ್ಯೆಗಳು ಬಗೆಹರಿಯುತ್ತೆ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಒಂದು ಸ್ಥಿರ ರಾಶಿ.
ಹಾಗಾಗಿನೇ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಇವರು ಸ್ಥಿರವಾಗಿರುವಂತೆ ನೋಡ್ಕೊಳ್ತಾರೆ. ಹಾಗಾಗಿ ಒಂದು ಪರ್ಮನೆಂಟ್ ಆಗಿರಬೇಕು ಅಂತಹ ಒಂದು ಕೆಲಸಗಳನ್ನೇ ಇವರು ವಿಶೇಷ ಗಮನ ಕೊಟ್ಟು ಮಾಡುವಂಥವ್ರು. ಅದರಲ್ಲೂ ಯಾವುದೇ ಸಂದರ್ಭದಲ್ಲೂ ಕೂಡ ಇವರಿಗೆ ಹದವಾದಂತಹ ಆಲೋಚನಾ ಶಕ್ತಿ ಇರುತ್ತೆ. ಹಾಗಾಗಿ ಇವರು ಯೋಚನೆ ಮಾಡುವಂಥದ್ದು ಯಾವಾಗಲೂ ಕೂಡ ಪ್ರಾಕ್ಟಿಕಲ್ ಆಗಿರುವಂಥದ್ದು. ಹಾಗೆ ಇವರು ಸ್ವಲ್ಪ ಉದ್ವೇಗಿಗಳಾಗಿ ಇರ್ತಾರೆ. ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಇದ್ದ ಹಾಗೆ ಕೆಲಸಗಳನ್ನು ಆತುರಾತುರವಾಗಿ ಮಾಡಿಬಿಡಬೇಕು, ಮನಸ್ಸಿಗೆ ಬಂದರೆ ಆ ಕೆಲಸಗಳನ್ನು ಮಾಡಿಯೇ ಮುಗಿಸ್ಬೇಕು ಅನ್ನುವಂಥ ಒಂದು ಧಾವಂತದಲ್ಲಿ ಇರ್ತಾರೆ. ಹಾಗೆ ಇವರು ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ ಆಗಿರುವಂಥವ್ರು. ಅಂಥ ಪ್ರೇರಣೆ ಬಹಳ ಪರಿಣಾಮಕಾರಿಯಾಗಿ ಇರುವಂಥದ್ದು. ಅದರಲ್ಲೂ ಇವರ ರಾಶ್ಯಾಧಿಪತಿಯಾದಂಥ ಕುಜ ಈ ಸಂದರ್ಭದಲ್ಲಿ 10ರ ಸ್ಥಾನದಲ್ಲಿದ್ದಾನೆ. ಉದ್ಯೋಗ ಸ್ಥಾನ ಇದು ಬಹಳ ವಿಶೇಷವಾಗಿ ಗಮನಿಸಬೇಕು. ಹಾಗಾಗಿನೇ ಕಷ್ಟಪಟ್ಟಾದರೂ ಕೂಡ ಕೆಲಸವನ್ನು ಮಾಡ್ತಾರೆ. ಇನ್ನೇನು ಆ ಕೆಲಸದಲ್ಲಿ ಸೋಲು ಆಗ್ತಾ ಇದೆ ಅಂದರೂ ಕೂಡ ಕೆಲಸವನ್ನು ಬಿಡಲ್ಲ. ಅರ್ಧಕ್ಕೆ ಬಿಡುವಂಥ ಮಾತೇ ಇಲ್ಲ, ಅದು ಪೂರ್ಣ ಆಗಬೇಕು. ಒಂದು ಲಾಜಿಕಲ್ ಎಂಡನ್ನು ತರುವಂಥವ್ರು ಪ್ರತಿ ಕೆಲಸ ಕಾರ್ಯಗಳಲ್ಲೂ. ಹಾಗೆ ಶುಕ್ರನು ಕೂಡ 10ರ ಸ್ಥಾನದಲ್ಲಿದ್ದಾನೆ. ಇದು ಕಷ್ಟ ಸುಖಗಳ ಮಿಶ್ರಣ ಇರುವಂಥದ್ದು. ನೋಡಿ, ಕುಜನಿಂದ ಕಷ್ಟ ಇದ್ದರೆ ಶುಕ್ರನಿಂದ ಒಂದು ರೀತಿಯಲ್ಲಿ ಸುಖ ಇರುತ್ತೆ. ಹಾಗೆ ಕಷ್ಟಪಟ್ಟರೆ ಸುಖ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ಒಂದು ಹಿರಿಯರ ಮಾತು ಬಹಳ ವಿಶೇಷವಾಗಿ ಅನ್ವಯವಾಗುತ್ತೆ. ಇಲ್ಲಿ 4ರಲ್ಲಿ ಶನಿ ಇರುವಂಥದ್ದು. ಇಲ್ಲಿ ಶನಿಯ ದೃಷ್ಟಿ ಕೂಡ ವೃಶ್ಚಿಕ ರಾಶಿಯ ಮೇಲಿರುತ್ತೆ. ಹಾಗಾಗಿನೇ ಅನುಭವಗಳು ಹೆಚ್ಚು ಹೆಚ್ಚು ಆಗುವಂಥದ್ದು. ಅಂದರೆ ಕಷ್ಟ ಬಂದಾಗ, ನಷ್ಟ ಆದಾಗ ಒಂದು ಒಳ್ಳೆಯ ಪಾಠ, ಇದು ಜೀವನದ ಪಾಠ. ಅಂತಹ ಸನ್ನಿವೇಶಗಳು ಈ ವಾರದಲ್ಲೂ ಕೂಡ ನಿಮಗೆ ಮುಂದುವರಿಯುತ್ತೆ. ಹಾಗೆ ಈ 4ರಲ್ಲಿ ಶನಿ ಇದ್ದಾಗ ಮಾತೃಸ್ಥಾನ. ಹಾಗಾಗಿ ತಾಯಿಯವರ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗತ್ತೆ. ವೈದ್ಯರ ಸಲಹೆಯಂತೆ ನಡ್ಕೊಳ್ಳಿ. ಅವರು ನೀಡುವಂತಹ ಸಲಹೆಗಳನ್ನು, ಏನೇ ಸೂಚನೆಗಳನ್ನು ಕೊಟ್ಟಿದ್ರೂ ಅದನ್ನು ಪರಿಪಾಲನೆ ಮಾಡ್ಕೊಳ್ಳಿ. ಹಾಗೆ ಕುಟುಂಬ ಸ್ಥಾನಾಧಿಪತಿಯಾದಂತಹ ಗುರು ಶತ್ರು ಸ್ಥಾನದಲ್ಲಿದ್ದಾನೆ. 6ರಲ್ಲಿ ಗುರು ಇರುವಂಥವ್ರು. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ಅಸಂತೋಷದ ವಾತಾವರಣ ಇರುತ್ತೆ. ಕುಟುಂಬಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕು. ಸಮಯ ಕುಟುಂಬಕ್ಕಾಗಿಯೇ ನೀವು ಮೀಸಲಿಡಬೇಕಾಗತ್ತೆ. ಹಾಗಾಗಿ ಕುಟುಂಬದ ಜವಾಬ್ದಾರಿ ಬಹಳ ವಿಶೇಷವಾಗಿ ನಿಮ್ಮ ಹೆಗಲಿಗೆ ಬರುವಂಥದ್ದು. ಹಾಗೆ ಈ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗುತ್ತೆ. ಯಾಕೆಂದರೆ ಮನಸ್ಸು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಕುಟುಂಬಸ್ಥರೊಂದಿಗೆ ಮನಸ್ತಾಪಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು 6ರಲ್ಲಿ ರಾಹು ಇರುವಂಥದ್ದು. ಇದರಿಂದ ಏನೇ ಒಳ್ಳೆಯದನ್ನು ಮಾಡಿದ್ರೂ ಕೂಡ ಅಪವಾದಗಳು ಬರುವಂಥದ್ದಿದೆ. ಏಕೆಂದರೆ ರಾಹು ನಿಮ್ಮ ಕೀರ್ತಿಯನ್ನು, ಗೌರವವನ್ನು 6ನೇ ಸ್ಥಾನದಲ್ಲಿರೋದ್ರಿಂದ ಶತ್ರುವಾಗಿ ನಿಮ್ಮಿಂದ ಕಿತ್ಕೊಳ್ಳುವಂಥವನು. ಹಾಗಾಗಿ ಇದ್ದ ಬದ್ದ ಗೌರವ ಎಲ್ಲ ಬೀದಿ ಪಾಲಾಗುವಂಥದ್ದು ಇದೆ. ಯಾಕೆಂದರೆ ನೀವಾಗಿ ಮಾಡಿಕೊಳ್ಳುವಂತಹ ಸ್ವಯಂಕೃತ ತಪ್ಪುಗಳು ಇದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತೆ. ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಕೂಡ ಅದಕ್ಕೆ 108 ವಿಘ್ನಗಳು ಬರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಒಳ್ಳೆಯದಿದೆ, ನಿಮ್ಮ ಆಲೋಚನಾ ಶಕ್ತಿ ಪಾಸಿಟಿವ್ ಆಗಿದೆ ಅಂತ ತೋರಿಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಏಕೆಂದರೆ ಅಂಥ ಸಂದರ್ಭಗಳು ನಿಮಗೆ ಒದಗಿ ಬರ್ತಾ ಇರುತ್ತೆ. ಹಾಗೆ ನಿಮ್ಮ ಮಾತಿನಿಂದ ಕೂಡ ಕೆಲವು ತೊಂದರೆಗಳು ಉಂಟಾಗುವಂಥದ್ದಿದೆ. ಹಾಗಾಗಿನೇ ಕೆಲವೊಂದು ಸಂದರ್ಭಗಳಲ್ಲಿ ಮೌನವಾಗಿರುವಂಥದ್ದು ಬಹಳ ಸೂಕ್ತ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಸಾಲ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲೂ ವಿದ್ಯಾರ್ಥಿಗಳು ನೋಡಿ, ನಿಮ್ಮ ಸಹಪಾಠಿಗಳ ಜೊತೆಯಲ್ಲೇ ಕೆಲವು ಯೋಜನೆಗಳನ್ನು ಮಾಡ್ತೀರಿ. ಇದರಿಂದ ಅವರಲ್ಲೇ ಸಾಲವನ್ನು ಪಡ್ಕೊಳ್ಳುವಂಥದ್ದು. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಸಾಲ ಮಾಡಿ ನಿಮ್ಮ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಇದು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ. ಹಾಗಾಗಿನೇ ಸಾಲ ಮಾಡಲಿಕ್ಕೆ ಹೋಗಬೇಡಿ. ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಶುಕ್ರವಾರದ ದಿನ ಭಿಕ್ಷುಕರಿಗೆ ಬೆಲ್ಲವನ್ನು ದಾನ ಮಾಡಿ. ಅದರಲ್ಲೂ ಹೆಸರುಬೇಳೆಯನ್ನು ದಾನ ಮಾಡಿ, ಹೆಸರುಬೇಳೆ ಕೋಸಂಬರಿಯನ್ನು ಹಂಚಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಲಕ್ಷ್ಮೀ ಕಟಾಕ್ಷ ಉಂಟಾಗೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸಮೃದ್ಧಿ ಮತ್ತೆ ವಾಪಸ್ ಬರುತ್ತೆ. ಈ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನುರಾಶಿ ಒಂದು ಅಗ್ನಿ ತತ್ವವುಳ್ಳಂತಹ ರಾಶಿ. ಹಾಗಾಗಿ ಈ ರಾಶಿಯವರು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ, ತುಂಬ ಉತ್ಸಾಹಿಗಳು. ಹಾಗೆ ಯಾವುದೇ ಕೆಲಸ ಅಂದರೂ ಕೂಡ ಮುನ್ನುಗ್ಗುವಂಥ ಸ್ವಭಾವ ಬಹಳ ವಿಶೇಷವಾಗಿರುತ್ತೆ. ಉನ್ನತ ಮಟ್ಟದ ಧ್ಯೇಯವನ್ನು ಹೊಂದಿರುವಂಥವ್ರು, ಆದರೆ ಸ್ವಲ್ಪ ಆಸೆ ಜಾಸ್ತಿ ಇರುವಂಥದ್ದು. ಕೆಲಸ ನನ್ನಿಂದಲೇ ಆಗಲಿ, ನಾನೇ ಅದನ್ನು ಮುಗಿಸ್ಬೇಕು, ನನಗೆ ಹೆಸರು ಬರಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಹಾಗಾಗಿ ಬೇರೆಯವರನ್ನು ಮಾತಿನಿಂದ ಆಕರ್ಷಣೆ ಮಾಡುವಂಥದ್ದಾಗಲಿ ಅಥವಾ ತಮಗೆ ತಿಳಿದಿರುವಂಥ ಜ್ಞಾನವನ್ನು ಸಲಹೆಯ ರೂಪದಲ್ಲಿ ಬೇರೆಯವರಿಗೆ ಕೊಡುವಂಥದ್ರಲ್ಲಾಗಲಿ ಇವರು ಮುಂಚೂಣಿಯಲ್ಲಿರ್ತಾರೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಇವರು ಪರಿಸ್ಥಿತಿಯನ್ನು ಎದುರಿಸುವಂಥವ್ರು. ಎಂಥದ್ದೇ ಕಷ್ಟದ ಸಮಯ ಇದ್ದರೂ ಕೂಡ ಇವರಿಗೆ ಪರ್ಯಾಯ ಆಲೋಚನೆಗಳು ಬಹಳ ಬೇಗ ಗೊತ್ತಾಗುತ್ತೆ.
ಆಲ್ಟರ್ನೇಟ್ ವೇಸನ್ನು ಬಹಳ ಚೆನ್ನಾಗಿ ಕಂಡುಕೊಳ್ಳುವಂಥವ್ರು. ಹಾಗೆ ಕೆಲವು ವ್ಯತ್ಯಾಸಗಳಾದಾಗ ಅದಕ್ಕೆ ಕಾರಣವನ್ನು ಕೂಡ ಬಲ್ಲಂಥವ್ರು. ಅದೇ ರೀತಿ ಈ ವಾರದಲ್ಲಿ ಅಷ್ಟಮದಲ್ಲಿ ರವಿ ಇರುವಂತಹ ಸಂದರ್ಭ, ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ಯಾವ ಕಾರಣಕ್ಕಾಗಿ ಅನಾರೋಗ್ಯ ಪ್ರಾಪ್ತಿಯಾಗಿದೆ ಅನ್ನುವಂಥದ್ರ ಕಾರ್ಯಕಾರಣವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುವಂಥವ್ರು. ಇನ್ನು ರವಿ ಸ್ವಂತ ಮನೆಗೆ ಬರುವಂತಹ ಸಂದರ್ಭ ಆಗಸ್ಟ್ 17ನೇ ತಾರೀಕು ಬರುವಂಥವನು. ಆಗ ಭಾಗ್ಯೋದಯವಾಗುತ್ತೆ. ಅಲ್ಲಿಯವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಆರೋಗ್ಯದ ಕಡೆ ತೀವ್ರವಾದ ಗಮನವನ್ನು ಕೂಡ ಕೊಡಬೇಕಾಗತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮೂರನೆಯ ವ್ಯಕ್ತಿಯಿಂದ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು, ಅಂತಹ ವ್ಯಕ್ತಿಗಳಿಂದಲೇ ನಿಮಗೆ ದುಃಖಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮೂರನೇ ವ್ಯಕ್ತಿಯಿಂದ ನೆಮ್ಮದಿಗೆ ಭಂಗ ಬರುವಂಥ ಸಾಧ್ಯತೆಗಳು ಈ ವಾರದಲ್ಲಿದೆ. ಇನ್ನು ರಾಶ್ಯಾಧಿಪತಿಯಾದಂತಹ ಗುರು ನಿಮಗೆ ಪಂಚಮ ಸ್ಥಾನದಲ್ಲಿದ್ದಾನೆ. ಪಂಚಮಾಧಿಪತಿಯಾದಂತಹ ಕುಜ ಭಾಗ್ಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಧನಸ್ಥಾನಾಧಿಪತಿಯಾದಂತಹ ಶನಿ ನಿಮಗೆ ತೃತೀಯದಲ್ಲಿದ್ದಾನೆ. ಇದು ಕೀರ್ತಿ ಸ್ಥಾನ. ಇದರಿಂದ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು, ಅದರಲ್ಲೂ ಕಷ್ಟಪಟ್ಟು ಕೆಲಸ ಮಾಡುವಂಥ ಅವಕಾಶಗಳು ಸಿಕ್ಕತ್ತೆ. ಸ್ವಲ್ಪ ಮೈ ಮುರಿದು ದುಡಿಬೇಕು, ಸೋಮಾರಿತನವನ್ನು ಬಿಡಬೇಕಾಗತ್ತೆ. ಹಾಗೆ ನಿರುತ್ಸಾಹ ದೈವಂ ಪತತಿ ಅಂತ ಹೇಳ್ತಾರೆ. ಅಂದರೆ ಯಾರು ನಿರುತ್ಸಾಹಿಯಾಗಿರ್ತಾನೆ ಅಂಥವನಿಗೆ ಅದೃಷ್ಟವೂ ಕೂಡ ಕೈ ಕೊಡತ್ತೆ ಅಂತ ಹೇಳ್ತಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಹಾಗಾಗಿ ಈ ಉತ್ಸಾಹ ಅನ್ನುವಂಥದ್ದನ್ನು ನಿರಂತರವಾಗಿ ಇಟ್ಕೊಳ್ಬೇಕಾಗತ್ತೆ. ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಹಾಗಾಗಿ ಸದಾ ಉತ್ಸಾಹದಲ್ಲಿರಬೇಕು. ಯಾವುದೇ ಒಂದು ವಿಚಾರ ಕಳೆದು ಹೋದರೂ, ನಷ್ಟ ಆದರೂ ಅದನ್ನು ಮತ್ತೆ ಪಡ್ಕೊಳ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇರಬೇಕು. ಇದಕ್ಕೆ ನಿಮಗೆ ಗ್ರಹಗತಿಗಳು ಚೆನ್ನಾಗಿದೆ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿರುವಂತಹ ಶನಿಯಿಂದ ವಿಶೇಷ ಪ್ರಭಾವ ನಿಮಗೆ ಉಂಟಾಗುವಂಥದ್ದು. ಇದರಿಂದ ನಿಮ್ಮ ಅದೃಷ್ಟ ಕೈಗೂಡುವಂತಹ ಸಾಧ್ಯತೆಗಳಿದೆ. ಹಾಗೆ ಭಾಗ್ಯಸ್ಥಾನದಲ್ಲಿ ಬುಧ ಇದ್ದಾನೆ. ಇದರಿಂದ ಹೊಸ ವ್ಯವಹಾರಗಳ ಚಿಂತನೆ ನಡೆಯುವಂಥದ್ದು. ಎಲ್ಲೋ ಒಂದು ಸುತ್ತು ಮಾತುಕತೆ ಇದೆ, ಒಂದು ಪೂರ್ವ ಸಿದ್ಧತೆ ಅನ್ನುವಂಥದ್ದು ಕೂಡ ಮನಸ್ಸಿನಲ್ಲಿ ಗುಣಾಕಾರ ನಡೀತಾ ಇದೆ. ಹಾಗೆ ಶುಕ್ರ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಆರೋಗ್ಯಕ್ಕೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ದುಡಿಮೆ ಈ ಆರೋಗ್ಯದ ಮೇಲೂ ಕೂಡ ಖರ್ಚಾಗುವಂಥದ್ದು. ಔಷಧೋಪಚಾರಗಳಿಗೆ ಖರ್ಚಾಗುತ್ತೆ. ಶಸ್ತ್ರಚಿಕಿತ್ಸೆ, ವೈದ್ಯರಿಗೆ ಫೀಸ್ ಕೊಡುವಂಥದ್ದು ಇತ್ಯಾದಿ ಬಾಬ್ತುಗಳಿಗೆ ಹಣ ವ್ಯಯವಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ವಾರದಲ್ಲಿ ನಿಮಗೆ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ, ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಬಹಳ ಬೇಗ ಈ ಸಣ್ಣ ಪುಟ್ಟ ರೋಗಕ್ಕೆ ತುತ್ತಾಗ್ತೀರಿ. ನೆಗಡಿ, ಜ್ವರ, ತಲೆನೋವು, ಮೈಕೈ ನೋವು, ಅದರಲ್ಲೂ ಮಂಡಿ ನೋವು, ಕೀಲಿ ನೋವು ಇತ್ಯಾದಿಗಳು ಬಹಳ ಬೇಗ ಅಟ್ಯಾಕ್ ಆಗುವಂಥದ್ದಿದೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವಿಶೇಷವಾಗಿ ಭಾನುವಾರದ ದಿನಗಳಂದು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಬಿಳಿ ಎಕ್ಕದ ಗಿಡಕ್ಕೆ 7 ಭಾನುವಾರಗಳು ನೀವು ಪೂಜೆ ಮಾಡೋದ್ರಿಂದ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬಹುದು. ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಬೆಳಿಗ್ಗೆ ಮತ್ತು ಸಂಜೆ 108 ಸಲ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಮಕರ ರಾಶಿಯವರು ತುಂಬ ಲೆಕ್ಕಾಚಾರಸ್ಥರು. ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಕ್ಯಾಲ್ಕುಲೇಟಿವ್ ಆಗಿರುವಂಥವ್ರು. ವ್ಯಾಪಾರಿ ಮನೋಭಾವ ತುಂಬ ಇರುತ್ತೆ. ಲಾಭ ಯಾವುದು, ನಷ್ಟ ಯಾವುದು ಅನ್ನುವಂಥದ್ದನ್ನ ಬಗ್ಗೆ ಬಹಳ ತೀವ್ರವಾಗಿ ಗಮನಿಸ್ತಾ ಇರ್ತೀರಿ. ಆದರೆ ವಸ್ತುನಿಷ್ಠವಾದಂತಹ ಮನಸ್ಸಿರುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಯಾವುದೇ ರೀತಿಯ ಇಲ್ಯೂಷನ್ಗಾಗಲಿ, ಯಾವುದೇ ರೀತಿಯ ಒಂದು ಭಾವನೆಗಳಿಗಾಗಲಿ ಹೆಚ್ಚು ಬೆಲೆ ಕೊಡುವಂಥವ್ರಲ್ಲ. ಅದು ಪ್ರಾಕ್ಟಿಕಲ್ ಆಗಿದೆಯಾ, ಅದು ವರ್ಕೌಟ್ ಆಗುತ್ತಾ, ಎಲ್ಲಿ ಲಾಭ ಇದೆ ಅಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರಿ. ಹಾಗೆ ಯಾವುದೇ ಒಂದು ವಿಷಯಕ್ಕೆ ಸಲ್ಲಬೇಕಾದಂತಹ ಪರಿಶೀಲನೆಯನ್ನು ಮಾಡೇ ಮುಂದುವರಿಯುವಂಥವ್ರು. ಹಾಗಾಗಿ ಒಂದು ಅನುಮಾನದ ದೃಷ್ಟಿ ಯಾವಾಗಲೂ ಕೂಡ ನಿಮಗೆ ಇದ್ದೇ ಇರುತ್ತೆ. ಆದರೆ ಈ ವ್ಯಾಪಾರಿ ವ್ಯವಹಾರಗಳಲ್ಲಿ ಸ್ವಲ್ಪ ಸಾಹಸ ಪ್ರವೃತ್ತಿ ಕೂಡ ಇರುವಂಥದ್ದು. ನೋಡೋಣ ಏನಾಗುತ್ತೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಬಹಳವಾಗಿ ಮನಸ್ಸಿನಲ್ಲಿರುತ್ತೆ. ಅದೇ ರೀತಿಯಲ್ಲಿ ಈ ವಾರದಲ್ಲಿ ಕೂಡ ಬುಧನ ದೃಷ್ಟಿ ಮಕರ ರಾಶಿಯ ಮೇಲಿರುವಂಥದ್ದು. ಆದರೆ ವ್ಯಾಪಾರದಲ್ಲಿ ಹೆಚ್ಚು ಸಾಹಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ಅಷ್ಟಮದಲ್ಲಿ ಬುಧ ಇರೋದ್ರಿಂದ, ದುಸ್ಥಾನದಲ್ಲಿ ಬುಧ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಈ ರೀತಿಯ ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ಸ್ವಲ್ಪ ನಷ್ಟಕ್ಕೆ ಕಾರಣವಾಗುವಂಥದ್ದಾಗುತ್ತೆ. ಹಾಗೆ 7.5 ಶನಿಯ ಪ್ರಭಾವ ಇರೋದ್ರಿಂದ ತುಂಬ ಶ್ರಮ ಪಡಬೇಕಾಗತ್ತೆ. ಇನ್ನು ರಾಶ್ಯಾಧಿಪತಿಯಾದಂತಹ ಶನಿ ನಿಮಗೆ ಧನಸ್ಥಾನದಲ್ಲಿದ್ದಾನೆ, 2ನೇ ಮನೆಯಲ್ಲಿದ್ದಾನೆ, ಕುಂಭರಾಶಿಯಲ್ಲಿ. ಇದರಿಂದ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಅಧಿಕಾರಿ ವರ್ಗದವರಿಗೆ ಸ್ಥಾನ ನಷ್ಟ ಆಗುವಂಥದ್ದು, ಎಲ್ಲೋ ಒಂದು ಕಡೆ ವರ್ಗಾವಣೆ ಆಗುತ್ತೆ. ನೀವು ಚಲಾಯಿಸಬೇಕಾದಂಥ ಅಧಿಕಾರವನ್ನು ಬೇರೆ ಯಾರೋ ಚಲಾಯಿಸುವಂಥದ್ದು. ಹಾಗಾಗಿ ಸ್ವಲ್ಪ ನಿಷ್ಕ್ರಿಯರಾಗುವಂಥ ಸಾಧ್ಯತೆಗಳು ಇರುತ್ತೆ. ನಿಮ್ಮಲ್ಲಿ ಇರುವಂತಹ ಅಸ್ತ್ರ ನಿಮ್ಮಿಂದ ಕಿತ್ಕೊಳ್ಳುವಂಥದ್ದು, ಅದು ಆ ಪ್ರಭಾವ ಇದೆ, ಅಧಿಕಾರ ಏನಿದೆ
ಒಂದು ಅಡ್ಮಿನಿಸ್ಟ್ರೇಟಿವ್ ಪವರ್ ಏನಿದೆ ಅದು ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಐಶ್ವರ್ಯ ಗಳಿಕೆ ಚೆನ್ನಾಗಿದೆ, ಆದರೆ ಯಾವುದೇ ರೀತಿಯಲ್ಲಿ ನಷ್ಟಗಳು ಉಂಟಾಗ್ತಾ ಇದ್ದರೆ ಮನಸ್ಸಿಗೆ ತೀವ್ರವಾದ ಆಘಾತಗಳು ಕೂಡ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಶನಿ ವಕ್ರಿಯಾಗಿರೋದ್ರಿಂದ ನಿಮ್ಮ ಮೇಲೆ ದೃಷ್ಟಿ ಇರುವಂಥದ್ದು ಇದು ವಿಶೇಷವಾಗಿ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಸಾಡೆಸಾತಿಯ ಪ್ರಭಾವದಿಂದ ಕೆಲವೊಂದು ಕೃತ್ಯಗಳನ್ನು ಬಹಳ ಬಲವಂತಕ್ಕೆ ಮಾಡಬೇಕಾಗತ್ತೆ. ದಾಕ್ಷಿಣ್ಯಕ್ಕೆ ಒಳಗಾಗಿ ಕೆಲಸಗಳನ್ನು ಮಾಡಿಬಿಡ್ತೀರಿ. ಹಾಗಾಗಿನೇ ನ್ಯಾಯ ಮಾರ್ಗ ಬದಲಾವಣೆ ಆಗುವಂಥದ್ದು. ಇದರಿಂದ ಅನ್ಯಾಯದ ಕೆಲಸಗಳನ್ನು ಕೆಲವರಿಗಾಗಿ ಮಾಡ್ತೀರಿ. ನಿಮಗೆ ಇಷ್ಟ ಇದೆಯೋ ಇಲ್ವೋ ಆದರೂ ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಅಂಥ ಒಂದು ಕಂಪಲ್ಷನ್ ಈ ವಾರದಲ್ಲಿ ಇರುವಂಥದ್ದು. ಹಾಗೆ ಈ 8ನೇ ಮನೆಯಲ್ಲೇ ಕುಜ, ಬುಧ, ಶುಕ್ರರು ಇರುವಂಥದ್ದು ಇದು ದುಸ್ಥಾನ. ಹಾಗಾಗಿ ಈ ಸಂತಾನ ಸ್ಥಾನಾಧಿಪತಿಯಾದಂತಹ ಶುಕ್ರ ಅಷ್ಟಮದಲ್ಲಿದ್ದಾನೆ. ಇದರಿಂದ ಮಕ್ಕಳ ಮೇಲೆ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಋಣ ಸ್ಥಾನಾಧಿಪತಿಯಾದಂಥ ಬುಧ ಅಷ್ಟಮದಲ್ಲೇ ಇರೋದರಿಂದ ಸಾಲಗಾರರ ಒತ್ತಡ ಕೂಡ ಇರುತ್ತೆ. ಇಲ್ಲಿ ಸುಖ ಸ್ಥಾನಾಧಿಪತಿಯಾದಂಥ ಕುಜ ಕೂಡ ಅಷ್ಟಮದಲ್ಲಿದ್ದಾನೆ. ಇದರಿಂದ ಸುಖದ ಕೊರತೆ ಉಂಟಾಗುವಂಥದ್ದು. ನೋಡಿ, ಈ ಹಣಕಾಸಿನ ಗಳಿಕೆ ಅಷ್ಟಕ್ಕಷ್ಟೇ. ಇನ್ನು ಸುಖ ಪಡೋಣ ಅಂತ ಹೇಳಿದ್ರೆ ಅದು ಕೂಡ ನಿಮ್ಮ ಯೋಗದಲ್ಲಿಲ್ಲ. ಹಾಗಾಗಿ ಎಲ್ಲ ಇದ್ದರೂ ಕೂಡ ಯಾವುದೂ ಇಲ್ಲ ಅನ್ನುವಂಥ ಭಾವ ನಿಮಗೆ ಈ ವಾರದಲ್ಲಿರುತ್ತೆ. ಹಾಗೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ನೀವು ಎಷ್ಟು ಬೇಗ ಆಗಲಿ ಅಂತ ಹೇಳಿ ಪ್ರಯತ್ನ ಪಟ್ಟರೂ ಯಾವುದೋ ಕಾರಣಕ್ಕೆ ಆ ಕೆಲಸ ಕುಂಠಿತಗೊಳ್ಳುತ್ತೆ. ಇನ್ನು 4ರಲ್ಲಿ ಗುರು ಇರೋದರಿಂದ ಸುಳ್ಳು ಆರೋಪಗಳು ಬರುವಂಥದ್ದು ಕೂಡ ಇದೆ. ಎಷ್ಟೇ ಒಳ್ಳೆಯತನ ಇರಲಿ, ಒಳ್ಳೆಯ ಕೆಲಸಗಳನ್ನು ಮಾಡಿ ಸತ್ಯವನ್ನೇ ಹೇಳಿ ಆದರೂ ಕೂಡ ನಿಮ್ಮ ಮೇಲೆ ಆರೋಪಗಳು ಬರುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಆಘಾತವನ್ನು ತರುವಂಥದ್ದು. ಆದರೂ ಧೈರ್ಯದಿಂದ ಇರಬೇಕಾಗತ್ತೆ. ಇನ್ನು ಅಷ್ಟಮಾಧಿಪತಿಯಾದಂಥ ರವಿ ಕಳತ್ರ ಸ್ಥಾನದಲ್ಲಿರುವಂಥ ಸಂದರ್ಭ ಇದೆ. ಆದ್ದರಿಂದ ಈ ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಜಗಳಗಳು ಆಗುವಂಥದ್ದು, ಎಲ್ಲೋ ಒಂದು ರೀತಿಯಲ್ಲಿ ಕೋಲ್ಡ್ ವಾರ್ ನಡೆಯುವಂಥದ್ದು, ಮುಸುಕಿನಲ್ಲಿ ಗುದ್ದಾಟ ನಡೆಯುವಂಥ ಸಾಧ್ಯತೆಗಳು ಈ ವಾರದಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಕೆಲವೊಂದು ವಿಚಾರಗಳು ನೋಡಿ ನಿಮಗೆ ತುಂಬ ಆಘಾತವನ್ನು ತರುವಂಥದ್ದು. ಯಾಕೆಂದರೆ ಅಂಥ ವಿಚಾರಗಳು ನಿಮಗೆ ತುಂಬ ಇಷ್ಟವಾಗುತ್ತೆ, ನಿಮಗೆ ಬೇಕಾಗಿರುವಂಥದ್ದು. ಅದಕ್ಕೆ ಧಕ್ಕೆ ಆದಾಗ ದುಃಖ ಉಂಟಾಗುವಂಥದ್ದು. ಅದಕ್ಕಾಗಿಯೇ ಮಾರ್ಜಾಲ ಭಕ್ಷಿತೇ ದುಃಖಂ ಯಾದೃಶಂ ಗೃಹ ಕುಕ್ಕಟೆ ಅಂತ ಹೇಳ್ತಾರೆ. ಅಂದರೆ ಮನೆಯಲ್ಲಿ ಸಾಕಿರುವಂಥ ಕೋಳಿಯನ್ನು ಬೆಕ್ಕು ತಿಂದಾಗ ದುಃಖ ಆಗುತ್ತೆ, ಆದರೆ ನೆರೆಮನೆಯಲ್ಲಿ ಇರುವಂಥ ಕೋಳಿಯನ್ನು ಅಥವಾ ಗುಬ್ಬಿಯನ್ನು ಬೆಕ್ಕು ತಿಂದರೆ ಅಷ್ಟು ದುಃಖ ಆಗಲ್ಲ. ಯಾಕೆಂದರೆ ಅದು ನಮಗೆ ಸಂಬಂಧಿಸಿದ್ದಲ್ಲ, ಅದರ ಮೇಲೆ ನಮಗೆ ಮಮತೆ ಇರಲ್ಲ. ಹಾಗಾಗಿನೇ ಈ ವಾರದಲ್ಲಿ ನಿಮಗೆ ಯಾವುದು ಇಷ್ಟ, ನೀವು ಯಾವ ವಿಚಾರವನ್ನು ಇಷ್ಟಪಡ್ತೀರಿ ಅಂಥದ್ರಲ್ಲಿ ಹಾಗಾಗಿ ಬಹಳವಾಗಿ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ಸಂದರ್ಭಗಳಿರುತ್ತೆ ಈ ವಾರದಲ್ಲಿ. ಹಾಗೆ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕಾಪಾಡಿಕೊಳ್ಬೇಕು. ಬರುವಂತಹ ಅಥವಾ ಬಂದಿರುವಂತಹ ಕಷ್ಟಗಳು ನಿವಾರಣೆಯಾಗಬೇಕು. ಅದಕ್ಕಾಗಿ ಈ ವಾರದಲ್ಲಿ ಸೋಮವಾರದ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ. ಇನ್ನು ಶುಕ್ರವಾರದ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ. ನಿಮ್ಮ ಆಸುಪಾಸಿನಲ್ಲಿ ಯಾವುದೇ ದೇವಾಲಯಗಳಿದ್ರೂ ಕೂಡ ದರ್ಶನ ಮಾಡಿ ಬನ್ನಿ. ನಿಮ್ಮ ಹೆಸರಿನಲ್ಲಿ ಒಂದು ಪುಟ್ಟದಾದ ಅರ್ಚನೆಯನ್ನು ಮಾಡಿಸಿ. ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿ ಒಂದು ವಾಯುತತ್ವ ರಾಶಿ. ಹಾಗಾಗಿನೇ ಬಹಳ ಬುದ್ಧಿಶಾಲಿಗಳಾಗಿರ್ತಾರೆ. ಇನ್ನು ವಿಶೇಷವಾಗಿ ಹೊಗಳಿಕೆಗೆ ಇವರು ಮರುಳಾಗಲ್ಲ. ಪ್ರತಿಯೊಂದು ಆಗುವ ಹೋಗುಗಳನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಇವರು ವೀಕ್ಷಣೆ ಮಾಡುವಂಥವ್ರು, ಅದನ್ನು ಪರಿಗಣಿಸಿನೇ ಮುಂದೆ ನಡೆಯುವಂಥವ್ರು. ಹಾಗಾಗಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇವರು ಎತ್ತಿದ ಕೈ. ಒಂದು ಸಲ ಇವರಿಗೆ ಸಮಸ್ಯೆ ಅರ್ಥ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದನ್ನು ಸುಲಭವಾಗಿ ಅನುಸರಣೆ ಮಾಡಿಕೊಳ್ಳುವಂಥವ್ರು. ಹಾಗಾಗಿನೇ ಬಹಳ ಸೂಕ್ಷ್ಮ ಪ್ರಜ್ಞೆ ಬಹಳ ವಿಶೇಷವಾಗಿ ಇವರಿಗೆ ಇರುವಂಥದ್ದು. ಹಾಗೆ ಇವರು ತಮ್ಮ ನೀತಿ ನಿಯಮಗಳಿಗೆ ಯಾವಾಗಲೂ ಕೂಡ ಬದ್ಧರಾಗಿರ್ತಾರೆ. ಇವರ ಮಾತು ಸ್ವಲ್ಪ ಒರಟಾಗಿದ್ದರೂ ಕೂಡ ನೇರವಾಗಿರುವಂಥದ್ದು. ಹಾಗಾಗಿನೇ ಖಂಡಿತವಾದಿ ಲೋಕ ವಿರೋಧಿ ಅಂತ ಹೇಳಿ ಕರೆಯುವಂಥದ್ದು ಇವರನ್ನು. ಯಾಕೆಂದರೆ ನೇರವಾಗಿ ಮಾತಾಡೋದ್ರಿಂದ ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥ ಸ್ವಭಾವ ಇವರಿಗಿರೋದ್ರಿಂದ ಶತ್ರುಗಳು ಜಾಸ್ತಿ ಇರ್ತಾರೆ. ಅದರಲ್ಲೂ ಈ ಸ್ವಂತದಲ್ಲೇ ಶನಿ ಇರುವಂಥವನು, ನಿಮ್ಮ ರಾಶಿ ಅಧಿಪತಿ ಶನಿ ನಿಮ್ಮ ಮನೆಯಲ್ಲೇ ಇರುವಂಥವನು. ಇದರಿಂದ ನಿಮ್ಮ ಸ್ವಂತದವರಿಂದಲೇ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು ಇದೆ. ಬೇರೆ ಶತ್ರುಗಳಿಲ್ಲ. ನೀರಿಗೆ ಪಾಚಿ ವೈರಿ, ಜಾತಿಗೆ ಜಾತಿ ವೈರಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮವರೇ ನಿಮಗೆ ಶತ್ರುಗಳಾಗಿ ಕಾಣಿಸೋವಂಥವ್ರು, ಅವರೇ ನಿಮ್ಮ ಎದುರು ನಿಲ್ಲುವಂಥವ್ರು. ಹಾಗಾಗಿ ಅಂಥದ್ದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶಾಂತಿ ಸಂಯಮದಿಂದ ಇರಬೇಕಾಗತ್ತೆ. ಇನ್ನು 3ರಲ್ಲಿ ಗುರು ಇದ್ದಾನೆ. ಇದರಿಂದ ನಿಮಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂಥ ಆಸ್ತಿ ಪಾಸ್ತಿಗಳು ಸಿಕ್ಕತ್ತೆ. ಇನ್ನು ಆಸ್ತಿಯ ವಿಚಾರವಾಗಿ ಯಾವುದೇ ತಂಟೆ ತಕರಾರುಗಳಿದ್ರೂ ಕೂಡ ಅದು ನಿಮ್ಮ ಪರವಾಗಿ ಫಲಿತಾಂಶವನ್ನು ತರುವಂಥದ್ದು. ಹಾಗಾಗಿ ಪ್ರಯತ್ನ ಮಾಡಿ ಈ ವಾರ ಒಳ್ಳೆಯ ಫಲ ಸಿಕ್ಕತ್ತೆ. ಅದರಲ್ಲೂ ಶುಕ್ರನಿಂದ ಶುಭ ಆಗುತ್ತೆ ನಿಮಗೆ.
ಅದರಲ್ಲೂ ಪರಿವರ್ತನಾ ಒಂದು ಸಮಯ ಇದು. ನಿಮಗೆ ಇರುವಂಥ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಜೀವನದಲ್ಲಿ ಸಿಕ್ಕತ್ತೆ. ಹಾಗಾಗಿ ಮಾಮೂಲಿ ವೇಗಕ್ಕಿಂತ ಈ ದಿನ ಒಂದು ನಿರೀಕ್ಷಿತ ವೇಗದಲ್ಲಿ ಜೀವನ ಸಾಗತ್ತೆ. ಇನ್ನು ಬಹಳ ವಿಶೇಷವಾಗಿ 6ನೇ ಮನೆಯಲ್ಲಿ ಅಂದರೆ ಷಷ್ಠಭಾವದಲ್ಲಿ ರವಿ ಇದ್ದಾನೆ. ಇದರಲ್ಲಿ ಕೆಲಸಗಳು, ನಿಮ್ಮ ಉದ್ಯೋಗಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಉತ್ತಮವಾದಂಥ ಸಮಯ. ನಿಮ್ಮ ಮಾತು ಹಾಗೆ ನಿಮ್ಮ ವಿಚಾರಧಾರೆಗಳು, ನಿಮ್ಮ ವರ್ಕಿಂಗ್ ಸ್ಟೈಲ್ ಏನಿದೆ ಅದು ಎಲ್ಲರನ್ನೂ ಕೂಡ ಬೆರಗುಗೊಳಿಸುವಂಥದ್ದು. ರಾಜಕಾರಣಿಗಳಿಗೆ ಬಹಳ ಉತ್ತಮವಾದಂಥ ಸಂದರ್ಭ ಇದು. ಈ ವಾರದಲ್ಲಿ ನಿಮ್ಮ ಪ್ರಯತ್ನಗಳು ಕೈಗೂಡುತ್ತೆ. ತುಂಬ ಯಶಸ್ವಿಯಾದಂಥ ಸಮಯ ಇದು. ಹಾಗೆ ಸಪ್ತಮ ಸ್ಥಾನದಲ್ಲಿ ಕುಜ, ಬುಧ, ಶುಕ್ರ ಒಟ್ಟಿಗೆ ಇದ್ದಾರೆ. ಇದರಿಂದ ಪಾಲುದಾರರೊಂದಿಗೆ ಮಾಡಿಕೊಳ್ಳುವಂಥ ಅಗ್ರಿಮೆಂಟ್ ಏನಿದೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ಸ್ವಂತ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಆದರೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಬಿಸ್ನೆಸ್ ಏನಿದೆ ಇದು ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದಾಗುತ್ತೆ. ಹಾಗೆ ಪತಿ ಪತ್ನಿಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗುವಂಥದ್ದು. ಹಾಗಾಗಿ ನಿಮ್ಮ ಕುಟುಂಬಸ್ಥರ ಆರೋಗ್ಯ ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗತ್ತೆ ಈ ವಾರದಲ್ಲಿ. ಹಾಗೆ ಈ ವಾರ ನಿಮಗೆ ಮೂತ್ರಬಾಧೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಶನಿ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮಗಳು ಉಂಟಾಗುವಂಥದ್ದು. ಇನ್ನು ಪಂಚಮಾಧಿಪತಿಯಾದಂಥ ಬುಧ 7ರ ಸ್ಥಾನದಲ್ಲಿರೋದ್ರಿಂದ, ಕಳತ್ರ ಸ್ಥಾನದಲ್ಲಿರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಅಸಂತೋಷ ಇರುವಂಥ ಸಂದರ್ಭ ಇದು. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಲಿಕ್ಕೆ ಹೋದರೂ ಏನೋ ಒಂದು ಕಡೆ ಅಪಾರ್ಥಗಳಾಗುವಂಥದ್ದಾಗತ್ತೆ. ಹಾಗಾಗಿ ಮಾಡುವಂಥದ್ದೇ ತಪ್ಪು. ಇನ್ನು ಯಾರಿಗೂ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಾರ್ದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಮನಸ್ಸು ನಿಮ್ಮ ನಿಯಂತ್ರಣ ಮೀರಿ ಯೋಚನೆ ಮಾಡುವಂಥದ್ದು. ಹಾಗಾಗಿ ಅಂಥ ವಿಚಾರಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಆದಷ್ಟು ನಿಮ್ಮ ಪಂಚೇಂದ್ರಿಯಗಳನ್ನು, ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ಆತಂಕಗಳು ಹೆಚ್ಚಾಗಿ ಬರುವಂಥ ಸಂದರ್ಭ, ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಇರುವಂಥ ಸಂದರ್ಭ. ಹಾಗಾಗಿ ಲೆಕ್ಕಾಚಾರದಲ್ಲೂ ಕೂಡ ಮೋಸ ಆಗುವಂಥದ್ದು ಕೂಡ ಇರುತ್ತೆ. ಏನೋ ಒಂದು ಯೋಜನೆ ಮಾಡ್ತೀರಿ, ಒಂದು ಲೆಕ್ಕಾಚಾರ ಮಾಡ್ತೀರಿ, ಒಂದು ಕ್ಯಾಲ್ಕುಲೇಟ್ ಮಾಡ್ತೀರಿ, ಆದರೆ ಅದರ ಫಲಿತಾಂಶ ಸ್ವಲ್ಪ ವಿರುದ್ಧವಾಗಿರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಮನಸ್ಸಿಗೆ ಸ್ವಲ್ಪ ಭಾರ ಅನ್ನಿಸುವಂಥದ್ದು, ಎಲ್ಲೋ ಒಂದು ಕಡೆ ಕಷ್ಟಪಡಲಿಕ್ಕಾಗಿಯೇ ಈ ಜೀವನ ಇದೆಯಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಬರುವಂಥದ್ದಿದೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚು ಆಸೆಯನ್ನು ಇಟ್ಕೊಳ್ಬೇಡಿ. ಅದಕ್ಕೆ ಗುಂಡಪ್ಪನವರು ಹೇಳುವಂಥದ್ದು ಇದ್ದುದರಲ್ಲೇ ತೃಪ್ತಿ ಪಡಬೇಕು ಅನ್ನುವಂಥದ್ದು. ಅದಕ್ಕಾಗಿಯೇ ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ, ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗಾಗಿ ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಅನ್ನುವಂಥ ಒಂದು ಮಾತು ಕೂಡ ಇದೆ. ನಿಮಗೆ ಭಗವಂತ ಏನನ್ನು ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತಿಯನ್ನು ಪಡ್ಕೊಳ್ಳಿ. ನಿಮಗೆ ಯಾವುದನ್ನು ಕೊಟ್ಟಿಲ್ಲ, ಯಾವುದು ಕೊರತೆ ಇದೆ ಅದನ್ನೇ ಆಗಾಗ್ಗೆ ಜ್ಞಾಪಿಸ್ಕೊಂಡು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಳ್ಬೇಡಿ. ಹಾಗಾಗಿ ಸಾಧಿಸಬೇಕಾಗಿರುವಂಥದ್ದು ಬಹಳಷ್ಟಿದೆ, ಇನ್ನೂ ಲೈಫ್ ಇದೆ. ಅದಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರಿ. ಒಳ್ಳೆಯತನ ಇರಲಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನಿಮಗೆ ಎಲ್ಲ ರೀತಿಯ ಧೈರ್ಯ ಸ್ಥೈರ್ಯಗಳು ಸಿಗಬೇಕು. ಸಾಡೆ ಸಾತಿ ಶನಿಯ ಪ್ರಭಾವ ಕಡಿಮೆ ಆಗಬೇಕು. ಅದಕ್ಕಾಗಿ ಶನಿವಾರದ ದಿನ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಕೇಸರಿ ತಿಲಕವನ್ನು ಹಣೆಗೆ ಹಚ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಮೀನರಾಶಿ ಒಂದು ದ್ವಿಸ್ವಭಾವ ರಾಶಿ. ಹಾಗಾಗಿ ಈ ಮೀನರಾಶಿಯವರು ಒಂದೇ ಸಮ ಯಾವತ್ತೂ ಕೂಡ ಇರೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ತೀವ್ರವಾದಂಥ ಬದಲಾವಣೆಗಳನ್ನು ಬಯಸ್ತಾ ಇರುವಂಥವ್ರು. ಹಾಗೆ ಒಂದು ಉದ್ಯೋಗದಿಂದ ಮತ್ತೊಂದು ಉದ್ಯೋಗಕ್ಕೆ ಬದಲಾವಣೆಯನ್ನು ಹೊಂದುವಂಥವ್ರು. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೂ ಕೂಡ ಹೊಸ ದಾರಿಯನ್ನು ಹುಡುಕುವಂಥವ್ರು. ಹಾಗೆ ಪರೋಪಕಾರಿಗಳು ಕೂಡ ತಮ್ಮ ಸ್ವಂತ ಹಣವನ್ನು ಇತರರಿಗಾಗಿ ಖರ್ಚು ಮಾಡುವಂಥದ್ದು ಬಹಳ ಸಂತೋಷದ ವಿಚಾರ ಇವರಿಗೆ. ಹಾಗೆ ದಾನ ಧರ್ಮಾದಿಗಳಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಾರೆ. ಅದರಲ್ಲೂ ಈ ಸಂದರ್ಭದಲ್ಲಿ ರಾಶಿಯ ಅಧಿಪತಿಯಾದಂತಹ ಗುರು 2ರಲ್ಲಿದ್ದಾನೆ, ಗುರುಬಲ ಇದೆ. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳು ಬಹಳ ಅದ್ಭುತವಾಗಿ ನಡೆಯುವಂಥದ್ದು. ಇನ್ನು 5ರಲ್ಲಿ ರವಿ ಇದ್ದಾನೆ, ಇದು ಪೂರ್ವ ಪುಣ್ಯ ಸ್ಥಾನ. ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳುವಂಥ ಸಂದರ್ಭ ಇದು. ಇನ್ನು 6ನೇ ಸ್ಥಾನದಲ್ಲಿ ಕುಜ ಇದ್ದಾನೆ, ಉತ್ತಮವಾದಂಥ ಕೆಲಸಗಳಾಗುತ್ತೆ, ಸಾಹಸ ಕೃತ್ಯಗಳು ಆಗುವಂಥದ್ದು. ಯಾರು ಕಷ್ಟ ಅಂತ ಹೇಳಿ ಬಿಟ್ಟಿದ್ದಾರೆ ಅಂತಹ ಕೆಲಸಗಳನ್ನು ವಿಶೇಷ ಮುತುವರ್ಜಿಯಿಂದ ಮಾಡ್ತೀರಿ. ಹಾಗೆ ಕೆಲಸಗಳು ಅಂತ ಹೇಳಿದ್ರೆ ತುಂಬ ಇಷ್ಟ, ಆಸಕ್ತಿಯಿಂದ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಆದರೆ ಶುಕ್ರ ಮತ್ತು ಬುಧ ಇಬ್ಬರೂ ಕೂಡ ಶತ್ರು ಸ್ಥಾನದಲ್ಲಿದ್ದಾರೆ. ಇದರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಪೈಪೋಟಿ ಇರುವಂಥದ್ದು. ಆದರೆ
ಧೈರ್ಯದಿಂದ ಅದನ್ನು ಎದುರಿಸ್ತೀರಿ. ಅಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಯಾವುದಕ್ಕೂ ಕೂಡ ಹೆದರುವಂಥ ಸ್ವಭಾವ ನಿಮ್ಮದಲ್ಲ. ಹಾಗೆ ವಾಕ್ಸ್ಥಾನಾಧಿಪತಿಯಾದಂಥ ಕುಜ 6ರಲ್ಲಿರೋದ್ರಿಂದ ಮಾತಿನಿಂದ ಜಯ ಇದೆ. ಎಷ್ಟೋ ಸಮಸ್ಯೆಗಳಿಂದ ಮಾತಿನಿಂದಲೇ ನೀವು ಹೊಡೆದು ಹಾಕ್ತೀರಿ. ಹಾಗಾಗಿ ಈ ಲಾಜಿಕಲ್ಲಾಗಿ ಮಾತಾಡುವಂಥದ್ದು, ತರ್ಕಬದ್ಧವಾಗಿ ಮಾತಾಡುವಂಥದ್ದು, ಹಾಗೆ ಒಳ್ಳೆಯ ಮಾತಿನ ಎಳೆ ಸಿಕ್ಕಾಗ ಮಾತು ನಿಮಗೆ ನಿರರ್ಗಳವಾಗಿರುತ್ತೆ. ಹಾಗಾಗಿನೇ ಈ ಕಾನೂನುಬದ್ಧವಾಗಿ ಮಾತಾಡುವಂಥದ್ದು, ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನ್ಯಾಯಯುತವಾಗಿ ಮಾತಾಡುವಂಥದ್ದು ನಿಮಗೆ ಒದಗಿ ಬರುವಂಥದ್ದು. ಅದು ಈ ವಾರದಲ್ಲಿ ವಿಶೇಷವಾಗಿ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸುವಂಥದ್ದಾಗತ್ತೆ. ಹಾಗೆ ಶುಕ್ರನಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಸಾಲ ಮಾಡಿರುವಂಥವ್ರಿಗೆ ಅಗೌರವ. ಏಕೆಂದರೆ ಈ ಸಾಲಗಾರರು ಹಣವನ್ನು ಕೊಟ್ಟಿರುವಂಥವರು ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕ ಹಿಂಸೆಯನ್ನು ಕೊಡುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಸಾಲ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗೂ ಕೂಡ ಹೋಗಬೇಡಿ. ಅಧಿಕ ಶ್ರಾವಣ ಮಾಸ ಇರೋದರಿಂದ ಯಾವುದೇ ಬದಲಾವಣೆಗೆ ನೀವು ಓಕೆ ಅಂತ ಹೇಳಬೇಡಿ. ಅದರ ಸಾಧಕ ಬಾಧಕಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಮಯ ಬೇಕು. ಹಾಗೆ ಈ ಸಂದರ್ಭದಲ್ಲಿ ಏನೋ ಸ್ಟೇಟಸ್ಕೋ ಇದೆಯೋ ಅದನ್ನೇ ಮೇಂಟೈನ್ ಮಾಡುವಂಥದ್ದು ತುಂಬ ಉತ್ತಮ. ಅದು ನಿಮಗೆ ಒಳ್ಳೆಯದನ್ನು ತರುತ್ತೆ. ಹಾಗೆ ನಿಮಗೆ ದುಸ್ಥಾನದಲ್ಲಿ 8ರಲ್ಲಿ ಕೇತು ಇರೋದರಿಂದ ಶಕ್ತಿಹೀನತೆ ಇರುತ್ತೆ, ವೀಕ್ನೆಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಭಗವಂತನ ಅನುಗ್ರಹ ಇದ್ದೇ ಇದೆ. ಫಲಗಳು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಅದು ಇವತ್ತಲ್ಲ ನಾಳೆ ನಿಮ್ಮ ಪರವಾಗಿಯೇ ಫಲಗಳು ಬರುವಂಥದ್ದು, ಒಳ್ಳೆಯ ರಿಸಲ್ಟ್ ಸಿಕ್ಕತ್ತೆ. ಹಾಗಾಗಿ ಭಗವಂತನ ಮೇಲೆ ವಿಶೇಷವಾದಂಥ ಅಭಿಮಾನ, ನಿಮಗೆ ನಂಬಿಕೆ. ಅದಕ್ಕಾಗಿಯೇ ಎಷ್ಟೋ ಕೆಲಸಗಳನ್ನು ಭಗವಂತನ ಆರಾಧನೆಯ ಮೂಲಕನೇ ನೀವು ಮಾಡುವಂಥ ಒಂದು ಧಾರ್ಮಿಕ ಮನೋಭಾವ ಇರುವಂಥವ್ರು. ಅದಕ್ಕೆ ಪೂರಕವಾಗಿ ಡಿ ವಿ ಗುಂಡಪ್ಪನವರು ಒಂದು ಕಡೆ ಹೇಳೋ ಹಾಗೆ, ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಕಾಣಿಸುವರು ಅನ್ನವನು, ಹಸಿವವರ ಗುರುವು ಮಾನವನು ಅಂತು ಉದರ ಶಿಷ್ಯನ್ ಅವನ ಆ ರಸನೆ ನಾನಾ ಅವಯವಗಳಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಆನೆಗೆ, ಇರುವೆಗೆ, ಕಾಗೆಗೆ, ಕಪ್ಪೆಗೆ ಯಾರೂ ಪ್ರತಿನಿತ್ಯ ಆಹಾರವನ್ನು ಕೊಡ್ತಾರೆ. ಹಸಿವಾದಾಗ ಅವುಗಳೇ ಆಹಾರವನ್ನು ಹುಡುಕಿಕೊಂಡು ಹೋಗುತ್ತೆ. ಮನುಷ್ಯ ಕೂಡ ಈ ಹೊಟ್ಟೆಯ ಶಿಷ್ಯನೇ ಆದರೂ ಕೂಡ ಅವನ ನಾಲಿಗೆಯ ಪ್ರಭಾವ ಮಾತ್ರ ಎಲ್ಲ ಅಂಗಗಳಲ್ಲೂ ಕೂಡ ಇರುತ್ತೆ. ಅದೇ ರೀತಿ ಅವನ ಹಸಿವು ನಾನಾ ರೀತಿಗಳಲ್ಲಿ ಇರುತ್ತೆ. ಅಂತಹ ಹಸಿವನ್ನು ತೀರಿಸಿಕೊಳ್ಳುವಂಥ ಒಂದು ಪ್ರಜ್ಞೆ ಇದೆ, ವಿವೇಕ ಇದೆ, ಬುದ್ಧಿವಂತಿಕೆ ಇದೆ. ಹಾಗಾಗಿ ಗುರುವಿನ ಮಾರ್ಗದರ್ಶನದಿಂದ ನಿಮ್ಮ ದುಡಿಮೆ ನಿಮ್ಮ ಕೈಲಿರುತ್ತೆ. ಒಟ್ಟಾರೆ ಫಲಪ್ರದವಾದಂಥ ವಾರ ಇದು. ಪ್ರಯತ್ನ ಪಟ್ಟಷ್ಟು ಫಲಗಳು ಸಿಕ್ಕುವಂಥದ್ದು. ಹಾಗೆ ವಿಶೇಷವಾಗಿ ವ್ಯಯಭಾವದಲ್ಲಿ ನಿಮಗೆ ಶನಿ ಇರೋದರಿಂದ, ಅಂದರೆ 12ನೇ ಮನೆಯಲ್ಲಿ ಶನಿ ಇರೋದರಿಂದ ಸ್ವಲ್ಪ ಕೆಲಸಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಅದಕ್ಕಾಗಿ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಒಂದು ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಿ. ಹೊರಡುವ ಮೊದಲು ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಬಾಯಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಪ್ರಯಾಣ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ಎಲ್ಲವೂ ಕೂಡ ಸಿಹಿಯಾದ ಸುದ್ದಿಯೊಂದಿಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ಒಳ್ಳೆಯದಾಗಲಿ.